ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಟ್ರಿಗ್ನಾಮೆಟ್ರಿ ಚಾಪ್ಟರ್ ಬಗ್ಗೆ ನೋಡೋಣ. ಸೊ ಇದು ಫಸ್ಟ್ ಇಯರ್ ಥರ್ಡ್ ಚಾಪ್ಟರ್ ಟ್ರಿಗ್ನಾಮೆಟ್ರಿ. ಸೊ ನೀವು ಈಗಾಗಲೇ ಕ್ಲಾಸ್ 10ಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಕಲ್ತಿರ್ತೀರ. ಸೊ ಫಸ್ಟ್ ಇಯರ್ನಲ್ಲಿ ಅದರ ಮುಂದುವರಿದ ಭಾಗವನ್ನು ನೀವು ಕಲಿತಾ ಇದ್ದೀರಾ. ಸೊ ನೋಡಿರಿ, ಮೊದಲಿಗೆ ಟ್ರಿಗ್ನಾಮೆಟ್ರಿ. ಸೊ ಟ್ರಿಗ್ನಾಮೆಟ್ರಿ ಎರಡು ವರ್ಡ್ನಿಂದ ಆಗಿದೆ, ಎರಡು ಲ್ಯಾಟಿನ್ ವರ್ಡ್ನಿಂದ ಆಗಿರ್ತದೆ. ಒಂದು ಟ್ರೈಗೋನ್, ಇನ್ನೊಂದು ಮೆಟ್ರಿ. ಟ್ರೈಗೋನ್ ಮತ್ತು ಮೆಟ್ರಿ ಅಂತಕ್ಕಂಥ ಎರಡು ಲ್ಯಾಟಿನ್ ವರ್ಡ್ದಿಂದ ಟ್ರಿಗ್ನಾಮೆಟ್ರಿ ಅನ್ನೋ ವರ್ಡ್ ಆಗಿದೆ. ಸೊ ಟ್ರೈಗೋನ್ ಅಂದರೆ ಅದರ ಅರ್ಥ ಟ್ರಯಾಂಗಲ್ ಅಂತ. ಟ್ರೈಗೋನ್ ಅಂದರೆ ಟ್ರಯಾಂಗಲ್ ಅಂತ ಅರ್ಥ. ಮೆಟ್ರಿ ಅಂದರೆ ಮೆಜರ್ಮೆಂಟ್ ಅಂತ ಅರ್ಥ. ಸೊ ಟ್ರಿಗ್ನಾಮೆಟ್ರಿ ಅಂದರೆ ಟ್ರಯಾಂಗಲ್ ಮೆಜರ್ಮೆಂಟ್. ಅಂದರೆ ಕನ್ನಡದಲ್ಲಿ ನಾವು ಏನು ಹೇಳೋದು, ಮೂರು ಆ್ಯಂಗಲನ್ನು ನಾವಿಲ್ಲಿ ಅಳಿತಾ ಇದ್ದೀವಿ ಅಥವಾ ಮೇಜರ್ ಮಾಡ್ತಾ ಇದ್ದೀವಿ. ಮೂರು ಆ್ಯಂಗಲ್ನ ಮೇಜರ್ಮೆಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಟ್ರಿಗ್ನಾಮೆಟ್ರಿ ಅಂದರೆ ನಾವಿಲ್ಲಿ ಏನು ಹೇಳ್ಬೋದು, 3 ಆ್ಯಂಗಲ್ಸದ ಮೇಜರ್ಮೆಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈಗಾಗಲೇ ನೀವು ಕ್ಲಾಸ್ 10ಲ್ಲಿ ಇದ್ರ ಫಂಕ್ಷನ್ಸ್ ಯಾವುವು ಏನು ಅನ್ನೋದನ್ನು ಕಲ್ತಿದ್ದೀರಾ. ಸೊ 3 ಆ್ಯಂಗಲ್ಸ್ ಮೆಜರ್ಮೆಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಟ್ರಿಗ್ನಾಮೆಟ್ರಿನ ನಾವು ಯಾಕೆ ಕಲಿಬೇಕು? ಟ್ರಿಗ್ನಾಮೆಟ್ರಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ತನ್ನ ಅಪ್ಲಿಕೇಶನನ್ನು ಹೊಂದಿದೆ. ಸೊ ಟ್ರಿಗ್ನಾಮೆಟ್ರಿಯನ್ನು ನಾವು ವಿವಿಧ ರೀತಿಯ ಒಂದು ಫೀಲ್ಡ್ಗಳಲ್ಲಿ ಬಳಸ್ತೇವೆ. ಆ ಕಾರಣಕ್ಕಾಗಿ ಟ್ರಿಗ್ನಾಮೆಟ್ರಿಯನ್ನು ಕಲಿಬೇಕು. ಓಕೆ, ಸೊ ಟ್ರಿಗ್ನಾಮೆಟ್ರಿ ಅದು ಯಾವ ಫೀಲ್ಡ್ಗಳಿಂದ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಈಗ ಬೇಸಿಕ್ಸ್ ಅಂತ ನೋಡ್ತಾ ಹೋದರೆ, ಟ್ರಿಗ್ನಾಮೆಟ್ರಿ ಅಂದಾಗ ನಾನು ಹೇಳಿದ್ದು 3 ಆ್ಯಂಗಲ್ಸ್ ಮೆಜರ್ಮೆಂಟ್. ಸೊ ಹಾಗಾಗಿ ಮೊದಲಿಗೆ ನಾವು ಆ್ಯಂಗಲ್ಸ್ ಬಗ್ಗೆ ಕಲಿಯೋಣ. ವಿಲ್ ಲರ್ನ್ ಅಬೌಟ್ ಆ್ಯಂಗಲ್ಸ್. ಆ್ಯಂಗಲ್ಸ್ ಅಂದರೆ ಏನು? ಆ್ಯಂಗಲ್ ಅಂದರೆ ಏನು? ಯಾವ ಟೈಪ್ಸ್ ಆಫ್ ಆ್ಯಂಗಲ್ಸ್ ಇದ್ದಾವೆ? ಟೈಪ್ಸ್ ಆಫ್ ಆ್ಯಂಗಲ್ಸ್ ಯಾವ್ಯಾವು? ಅವುಗಳೆಲ್ಲವನ್ನು ನಾವಿಲ್ಲಿ ಕಲಿಯೋಣ. ಈಗ ನೋಡಿ, ಇಲ್ಲಿ ಒಂದು ಲೈನ್ ಹೊಡೆದಿದ್ದೀನಿ ನಾನು, ವಿಚ್ ಇಸ್ ನಾಟ್ ಕ್ಲಿಯರ್. ಈ ಕ್ಲಿಯರ್ ಇದೆ. ಸೊ ನೋಡಿ, ಇಲ್ಲಿ ಈ ಲೈನಲ್ಲಿ ಏನಿರುತ್ತೆ, ಯೂಸುವಲಿ ಆ್ಯಂಗಲ್ ಅಂದರೆ ಏನಂತ ಹೇಳ್ತಾ ಇದ್ದೀನಿ. ಈ ಲೈನಲ್ಲಿ 2 ಲೈನ್ ಮರ್ಜ್ ಆಗಿದ್ದಾವೆ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ಸಮಯ 3 ಗಂಟೆ 15 ನಿಮಿಷ ಅಂದ್ಕೊಳ್ಳಿ. ಸೊ 3 ಗಂಟೆ 15 ನಿಮಿಷ ಅಂದ ಯೂಸುವಲಿ ಏನಾಗಿರುತ್ತೆ, ಗಂಟೆಯ ಮುಳ್ಳು ಅಥವಾ ಅವರ್ ಹ್ಯಾಂಡ್ ಮತ್ತು ನಿಮಿಷದ ಮುಳ್ಳು ಮಿನಿಟ್ ಹ್ಯಾಂಡ್ ಎರಡೂ ಕೂಡ ಒಂದರ ಮೇಲೊಂದು ಇರ್ತವೆ. ಸೊ ಅದು 3:15ಕ್ಕೆ ನಿಂತಿರುತ್ತೆ. ಸೊ ಈ ಸಂದರ್ಭದಲ್ಲಿ ಅದಾದ ನಂತರ ಇದು ಈ ಕಡೆ ಆಗುತ್ತೆ. ಬಟ್ ಇಲ್ಲಿ ಒಂದು ಲೈನ್ ಇದರ ಮೇಲೆ ಮರ್ಜ್ ಇದೆ ಅಂತ ತಿಳ್ಕೊಳ್ಳೋಣ ನಾವು ಈ ಪಾಯಿಂಟಿಂದ. ಸೊ ಆ ಲೈನ್ನ ಮೂವ್ ಆಗಿ ಇದೇ ಪಾಯಿಂಟಿಂದ ಈ ಲೈನ್ ಇರ್ತಕ್ಕಂಥ ಕೆಳಗಿರ್ತಕ್ಕಂಥ ಲೈನ್ ಮೂವ್ ಆಗಿ ಈ ಕಡೆ ಬಂತು ಅಂದ್ಕೊಳ್ಳಿ. ಸೊ ಇಲ್ಲಿಗೆ ಬಂತು. ಸೊ ಅವಾಗ ನಾವಿಲ್ಲಿ ಏನು ಕೇಳ್ತೀವಿ, ಒಂದು ಆ್ಯಂಗಲ್ ಕ್ರಿಯೇಟ್ ಆಯಿತು ಅಂತ ಹೇಳ್ತೀವಿ. ಸೊ ಅವಾಗ ನಾವಿಲ್ಲಿ ಏನು ಹೇಳ್ತೀವಿ, ಒಂದು ಆ್ಯಂಗಲ್ ಕ್ರಿಯೇಟ್ ಆಯಿತು ಅಂತ ಹೇಳ್ತೀವಿ. ಸೊ ಯೂಸುವಲಿ ಇದೇನು ರೇ ಆಗಿರ್ತದೆ. ಸೊ ಯಾವಾಗಲೂ ಕೂಡ ಒಂದು ಪಾಯಿಂಟ್ ಫಿಕ್ಸ್ ಇದ್ದು ಇನ್ನೊಂದು ಪಾಯಿಂಟ್ ಮೂವಿಂಗ್ ಇತ್ತಂದ್ರೆ ಅದಕ್ಕೆ ನಾವು ರೇ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ರೇ. ಸನ್ ರೇಸ್ ನೋಡಿರ್ಬೋದು ನೀವು. ಸನ್ ಈಸ್ ಫಿಕ್ಸ್ಡ್, ಬಟ್ ಇನ್ನಿರ್ತಕ್ಕಂಥ ರೇ ಮೂವ್ ಆಗ್ತಿರ್ತದೆ. ಯಾವಾಗ ಒಂದು ಪಾಯಿಂಟ್ ಫಿಕ್ಸ್ ಇದ್ದು ಇನ್ನೊಂದು ಪಾಯಿಂಟ್ ಮೂವ್ ಆಗ್ತದೆ ಅದಕ್ಕೆ ನಾವು ರೇ ಅಂತೀವಿ. ಎರಡೂ ಪಾಯಿಂಟ್ ಫಿಕ್ಸ್ ಆಗಿದ್ದರೆ ಅದಕ್ಕೆ ಲೈನ್ ಸೆಗ್ಮೆಂಟ್ ಅಂತೀವಿ. ಎರಡೂ ಕಡೆ ಮೂವಿಂಗ್ ಇತ್ತಂದ್ರೆ ವಿ ಕಾಲ್ ಇಟ್ ಆ್ಯಸ್ ಅ ಲೈನ್ ಅಂತ ಅದನ್ನು ನಾವು ಕರಿತೀವಿ. ಸೊ ಇಲ್ಲಿ ನೋಡಿ, ಈ ಟೀಟಾ ಅಥವಾ ಇದನ್ನು ನಾವು ಸಮ್ಟೈಮ್ಸ್ ಎಕ್ಸ್ ಅಂತಾರೆ, ಸಮ್ಟೈಮ್ಸ್ ಎ ಅಂತಾರೆ. ಆ್ಯಂಗಲ್, ಅದು ಆ್ಯಂಗಲನ್ನು ಯಾವುದೇ ಇದರಿಂದ ನಾವು ರಿಪ್ರೆಸೆಂಟ್ ಮಾಡ್ಬೋದು. ಸೊ ಒಂದು ರೇ ಇನ್ನೊಂದು ರೇ ಇದನ್ನ ರಿವಾಲ್ವ್ ಆಯಿತು. ಓಕೆ, 2 ರೇ ಒಂದಕ್ಕೊಂದು ಮರ್ಜ್ ಆಗಿರ್ತವೆ, ಒಂದ್ರ ಮೇಲಿಂದ ಇರ್ತವೆ. ಸೊ ಒಂದು ರೇ ವಾಪಸ್ ರಿವಾಲ್ವ್ ಆತಂದರೆ ಅವಾಗ ನಾವು ಏನು ಕ್ರಿಯೇಟ್ ಮಾಡ್ತೀವಿ, ಒಂದು ಆ್ಯಂಗಲ್ ಕ್ರಿಯೇಟ್ ಆಗ್ತದೆ. ರೊಟೇಷನ್ ಆಫ್ ಎ ರೇ ಅಬೌಟ್ ಅ ಫಿಕ್ಸ್ಡ್ ಪಾಯಿಂಟ್ ಆರ್ ಅ ರೆವಲ್ಯೂಷನ್ ಆಫ್ ಅ ರೇ ಅಬೌಟ್ ಅ ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಂಗಲ್. ಅದಕ್ಕೆ ನಾವು ಆ್ಯಂಗಲ್ ಅಂತ ಹೇಳಬಹುದು. ಓಕೆ, ಸೊ ಈ ಆ್ಯಂಗಲಲ್ಲಿ ಎಷ್ಟು ಟೈಪ್ಸ್ ಆ್ಯಂಗಲ್ ಇದ್ದಾವೆ? ಸೊ ಪಾಸಿಟಿವ್ ಆ್ಯಂಗಲ್ ಇದೆ ಮತ್ತು ನೆಗೆಟಿವ್ ಆ್ಯಂಗಲ್ ಇದೆ. ಆ್ಯಂಗಲಲ್ಲಿ ಎಷ್ಟು ಟೈಪ್ ಆ್ಯಂಗಲ್ ಇದ್ದಾವೆ ಅಂತ ನೋಡೋದಾದರೆ, ಒಂದು ಪಾಸಿಟಿವ್ ಆ್ಯಂಗಲ್ಲು, ಇನ್ನೊಂದು ನೆಗೆಟಿವ್ ಆ್ಯಂಗಲ್ಲು. ಸೊ ಪಾಸಿಟಿವ್ ಆ್ಯಂಗಲ್ ಅಂದರೆ ಏನು, ನೆಗೆಟಿವ್ ಆ್ಯಂಗಲ್ ಅಂದರೆ ಏನು, ಅದನ್ನು ನಾವೀಗ ನೋಡೋಣ. ಸೊ ಪಾಸಿಟಿವ್ ಆ್ಯಂಗಲ್ ಹೇಗಿರುತ್ತೆ ನೋಡಿ. ಇಲ್ಲಿ ಪಾಸಿಟಿವ್ ಆ್ಯಂಗಲ್ ಹೇಗಿರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಎಕ್ಸ್ ಎಕ್ಸಸ್, ವೈ ಎಕ್ಸಸ್ ಆ್ಯಂಡ್ ಇಲ್ಲೇ ಇದೊಂದು ಎಕ್ಸ್ ಎಕ್ಸಸ್ಸು, ನಂಬರ್ ಲೈನ್ಸ್, 2 ನಂಬರ್ ಲೈನ್ಗಳು ಕೂಡಿ ಒಂದು ಎಕ್ಸ್ ಎಕ್ಸಸ್ ಒಂದು ವೈ ಎಕ್ಸಸ್ ಆಗ್ತವೆ.
ಇಂಟರ್ಸೆಕ್ಟ್ ಆಗಿದ್ದಾವೆ ಎಕ್ಸ್ ಎಕ್ಸಸ್ ವೈ ಎಕ್ಸಸ್. ಸೊ ಇದು ಒರಿಜಿನ್ 0,0 ನಿಮಗೆ ಗೊತ್ತು. ಸೊ ಎಕ್ಸ್ ಎಕ್ಸಸ್ ಆ್ಯಂಡ್ ವೈ ಎಕ್ಸಸ್ ಇದಕ್ಕೆ ನಾವು ಕಾರ್ಟೇಷಿಯನ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಸೊ ಇವೆರಡು ಇಂಟರ್ಸೆಕ್ಟ್ ಆದಂಥ ಎಕ್ಸ್ ಆ್ಯಂಡ್ ವೈ ಎಕ್ಸಸ್ 4 ಕ್ವಾಡ್ರಂಟ್ಗಳನ್ನು ಕ್ರಿಯೇಟ್ ಮಾಡ್ತವೆ. 1 ಕ್ವಾಡ್ರಂಟ್, ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರಂಟ್. ಸೊ 4 ಕ್ವಾಡ್ರಂಟ್ ಆದಂತಹ ಎಕ್ಸ್ ಮತ್ತು ವೈ ಎಕ್ಸಸ್ಗಳು 4 ಕ್ವಾಡ್ರಂಟ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ತವೆ. ಸೊ ಈ 4 ಕ್ವಾಡ್ರಂಟ್ಗಳು ನಿಮಗೆ ಗೊತ್ತಿರೋ ಹಾಗೆ ಮೊದಲನೇ ಕ್ವಾಡ್ರಂಟ್ ಪ್ಲಸ್ ಪ್ಲಸ್ ಇರುತ್ತೆ, ಎರಡನೇ ಕ್ವಾಡ್ರಂಟ್ ಮೈನಸ್ ಪ್ಲಸ್ ಇರುತ್ತೆ, ಮೂರನೇ ಕ್ವಾಡ್ರಂಟ್ ಮೈನಸ್ ಮೈನಸ್ ಇರುತ್ತೆ, ನಾಲ್ಕನೇ ಕ್ವಾಡ್ರಂಟ್ ಪ್ಲಸ್ ಮೈನಸ್ ಇರುತ್ತೆ. ಇದು ನಿಮಗೆ ಆಲ್ರೆಡಿ ಕಲ್ತಿದ್ದಿರ್ತಾರೆ 10ನೇ ತರಗತಿಯಲ್ಲಿ. ಸೊ ಈಗ ಇಲ್ಲಿ ನೋಡಿ, ಯಾವುದೇ ಎಕ್ಸಿಸ್ ಅಥವಾ ಯಾವುದೇ ರೊಟೇಷನ್, ಯಾವುದೇ ಆ್ಯಂಗಲದ ರೆವಲ್ಯೂಷನ್ ಆ್ಯಂಟಿ ಕ್ಲಾಕ್ವೈಸ್ ಆಗಿರಬೇಕು. ಇಟ್ ಶುಡ್ ಬಿ ಆ್ಯಂಟಿ ಕ್ಲಾಕ್ವೈಸ್. ಆ್ಯಂಟಿ ಕ್ಲಾಕ್ವೈಸ್ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಗಡಿಯಾರ ಯಾವ ಥರ ಮೂವ್ ಆಗುತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗಿರಬೇಕು. ಗಡಿಯಾರ ಯೂಸ್ವಲಿ ಹೇಗೆ ಮೂವ್ ಆಗುತ್ತೆ, ಭಾಳಷ್ಟು ಜನಕ್ಕೆ ಆ್ಯಂಟಿ ಕ್ಲಾಕ್ವೈಸ್ ಗೊತ್ತಿರೋದಿಲ್ಲ. ನೋಡಿ ಇಲ್ಲಿ 12, 3, 6, 9. ಸೊ ಗಡಿಯಾರ ಯೂಸ್ವಲಿ ಹೇಗೆ ಮೂವ್ ಆಗುತ್ತೆ, ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ಈ ಕಡೆ ಅಂದರೆ ನಿಮಿಷದ ಮೂಡ್ ಅಂದ್ಕೊಳ್ಳೋಣ. ಸೊ ನಿಮಿಷದ ಮೂಡ್ ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಅಂದರೆ ಈ ಕಡೆ ಮೂವ್ ಆಗ್ಲಿಕ್ಕೈತಿದು. ಸೊ ಇದಕ್ಕೆ ನಾವೇನಂತೀವಿ, ಕ್ಲಾಕ್ವೈಸ್. ಗಡಿಯಾರದ ಚಲನೆಯ ರೀತಿಯಲ್ಲಿ ಒಂದು ಮೂಮೆಂಟ್ ಇತ್ತು ಅಂದರೆ ಅದಕ್ಕೆ ನಾವು ಕ್ಲಾಕ್ವೈಸ್ ಅಂತ ಕರಿತೀವಿ. ಆ್ಯಂಟಿ ಕ್ಲಾಕ್ವೈಸ್ ಅಂದರೆ ಇದ್ರ ವಿರುದ್ಧ. ಆ್ಯಂಟಿ ಕ್ಲಾಕ್ವೈಸ್ ಅಂದರೆ ಇದರ ವಿರುದ್ಧ. ಸೊ ಆ್ಯಂಟಿ ಕ್ಲಾಕ್ವೈಸ್ಗೆ ಸಮ್ಟೈಮ್ಸ್ ನಾವು ಕೌಂಟರ್ ಕ್ಲಾಕ್ವೈಸ್ ಅಂತೂ ಕೂಡ ಬಳಸ್ತಾರೆ. ಕ್ಲಾಕ್ವೈಸ್ಗೆ ಕೌಂಟರ್ ಅಂದರೆ ಅಪೋಸಿಟ್. ಸೊ ಕ್ಲಾಕ್ವೈಸ್ಗೆ ಕೌಂಟರ್ ಆಗಿ ಬಳಸ್ತಾ ಇತ್ತು ಅಂದರೆ ಮೂಮೆಂಟ್ ಆಗ್ತಾ ಇತ್ತು ಅಂದರೆ ಅದಕ್ಕೆ ನಾವು ಕೌಂಟರ್ ಕ್ಲಾಕ್ವೈಸ್ ಅಂತ ಬಳಸ್ತೀವಿ. ಆ್ಯಂಟಿ ಕ್ಲಾಕ್ವೈಸ್ ಮತ್ತು ಕೌಂಟರ್ ಕ್ಲಾಕ್ವೈಸ್ ಎರಡೂ ಒಂದೇ. ಸೊ ನೋಡಿ, ನಾನು ಹೇಳಿದೆ ನಿಮಗೆ 2 ಲೈನ್ಗಳು ಮರ್ಜ್ ಆಗಿರ್ತವೆ. ಸೊ ಒಂದು ಲೈನ್ ರೊಟೇಟ್ ಆಗುತ್ತೆ ಅಥವಾ ರೆವಲ್ಯೂಷನ್ ಆಗುತ್ತೆ ಅಂತ ಹೇಳಿದೆ. ಸೊ ಯಾವುದಾದ್ರೂ ಒಂದು ಲೈನ, ಸೊ ಇದೊಂದು ಲೈನ್ ಇದೆ ಅಥವಾ ಲೈನ್ ಅಥವಾ ರೇ ಅಂತ ಅನ್ಕೋಬೋದು. ರೇ ಅದು ಆ್ಯಕ್ಚುಲಿ. ಸೊ ಇಲ್ಲಿರ್ತಕ್ಕಂಥ ರೇ ಹಿಂಗೆ ರೊಟೇಟ್ ಆಯಿತು, ಈ ಕಡೆ ರೊಟೇಟ್ ಆಯಿತು ಅಂದ್ಕೊಳ್ಳೋಣ. ಈ ಕಡೆ ರೊಟೇಟ್ ಆಯಿತು ಅಂದ್ರೆ ಆಬ್ವಿಯಸ್ಲಿ ಇದು ಮೂಮೆಂಟ್ ಯಾವ ಥರ ಇದೆ, ಇಲ್ಲಿ ಗುರುತಿಸ್ತೀವಿ ನಾವು ಆ್ಯಂಗಲ್, ಹಿಂಗಿರುತ್ತೆ ಆ್ಯಂಗಲ್. ಸೊ ಈ ಕಡೆ ಮೂಮೆಂಟ್ ಆಯಿತು ಅಂದರೆ ಆಬ್ವಿಯಸ್ಲಿ ಇದು ಆ್ಯಂಟಿ ಕ್ಲಾಕ್ವೈಸ್ ಇದೆ. ನೋಡಿರಿ, ಇದು 3 ಅಂದ್ಕೊಂಡ್ರೆ ನೀವು ಈ ಕಡೆ 12 ಇರ್ತದೆ, 12 ಕಡೆ ಹೊಂಟದ. ಸೊ 3ರಿಂದ 12 ಕಡೆ ಹೊಂಟದ ಅಂದರೆ ಉಲ್ಟಾ ಹೊಂಟದ. ಯೂಸ್ವಲಿ ಕ್ಲಾಕ್ ಹೇಗೆ ಬರ್ತದೆ, 12ರಿಂದ 3, 6, 9 ಹಿಂಗೆ ಹೋಗ್ತಿರ್ತದೆ. ನಾವಿಲ್ಲಿ 3 ಅಂದ್ಕೊಂಡಿವಿ, 3ರಿಂದ 12 ಕಡೆ ಹೊಂಟದ. ಸೊ 3ರಿಂದ 12 ಕಡೆ ಹೊಂಟದ ಅಂದರೆ ಆ್ಯಂಟಿ ಕ್ಲಾಕ್ವೈಸ್ ಹೊಂಟದ. ಸೊ ಆ್ಯಂಟಿ ಕ್ಲಾಕ್ವೈಸ್ ಹೊಂಟಾಗ ನಾವು ಆ ಆ್ಯಂಗಲನ್ನು ಪಾಸಿಟಿವ್ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಟಿ ಕ್ಲಾಕ್ವೈಸ್ ಹೋಗ್ತಾ ಇದ್ದರೆ ಆ್ಯಂಗಲ ಪಾಸಿಟಿವ್ ಆ್ಯಂಗಲ್ ಆಗ್ತದೆ. ಅದೇ ಇದ್ರ ಉಲ್ಟಾ, ನಾವಿಲ್ಲೊಂದು ಆ್ಯಂಗಲನ್ನು ತೊಗೊಳ್ಳೋಣ, ಇದ್ರ ಉಲ್ಟಾ ಹೇಗೆ, ಈಗ ಇಲ್ಲಿದೆ ಅಂದ್ಕೊಳ್ಳಿ, ಇಲ್ಲೊಂದು ರೇ ಇದೆ ಆಲ್ರೆಡಿ, ಇದರೊಳಗೆ ಇನ್ನೊಂದು ರೇ ಇದೆ. ಸೊ ಆ ರೇ ವಾಪಸ್ ಈ ಕಡೆ ಬಂತು ಅಂದರೆ ಅದರ ಅರ್ಥ ಏನಾಯಿತು ನೋಡಿ, ನಾವು ಇದನ್ನು 3 ಅಂದ್ಕೊಂಡಿದ್ದೀವಿ ಅಂದರೆ ಅದು 5 ಅಥವಾ 6 ಕಡೆ ಬಂತು. ಅಂದರೆ ಇದು 3ಯಿಂದ 6 ಕಡೆ ಹಿಂಗೆ ಬರ್ತಾ ಇದೆ. ಸೊ ಕ್ಲಾಕ್ ವೈಸ್ ಕೂಡ ಹಿಂಗೆ ಇರುತ್ತೆ, ನೀವು ನೋಡಿದ್ರಿಲ್ಲ ಕ್ಲಾಕಲ್ಲಿ ಹಿಂಗೆ ಮೂವ್ ಆಗ್ತಾ ಇರುತ್ತೆ. ಸೊ ಅಂದರೆ ಅದರ ಅರ್ಥ ಏನು, ಕ್ಲಾಕ್ ವೈಸ್ ಮೂವ್ಮೆಂಟ್ ಆಯಿತು. ಯಾವಾಗ rotation of the ray is clockwise or the revolution of the ray is clockwise, then the angle is said to be ನೆಗೆಟಿವ್ ಆ್ಯಂಗಲ್. ಆಗ ನಾವು ಆ್ಯಂಗಲ್ಗೆ ನೆಗೆಟಿವ್ ಆ್ಯಂಗಲ್ ಅಂತ ಕರಿತೀವಿ. ಈ ಥರ ಗುರುತಿಸ್ತೀವಿ, ಆ್ಯಂಗಲ್ ಏನಾಗಿರ್ತದೆ, ನೆಗೆಟಿವ್ ಆಗಿರ್ತದೆ. ಸೊ ಸ್ಟೂಡೆಂಟ್ಸ್, ಸೊ ಇನ್ನು ಟೈಪ್ಸ್ ಆಫ್ ಆ್ಯಂಗಲ್ಸನ್ನು ನೋಡೋಣ. ಸೊ ಇನ್ನೇನು ನೋಡೋಣ ನಾವು, ಟೈಪ್ಸ್ ಆಫ್ ಆ್ಯಂಗಲ್ಸ್. ಸೊ ಯಾವ ಥರ ಒಂದು ಆ್ಯಂಗಲ್ಸ್ದು ಟೈಪ್ಸ್ ಇದ್ದಾವೆ ಅನ್ನೋದನ್ನು ನೋಡೋಣ. ಓಕೆ, ಸೊ ರೈಟ್. ಸೊ ಟೈಪ್ಸ್ ಆಫ್ ಆ್ಯಂಗಲ್ಸ್, ಹೋಪ್ಫುಲಿ ಈ ಕಲರ್ ಕ್ಲಿಯರ್ ಇದೆ ಅನ್ಕೋತೀನಿ. ಟೈಪ್ಸ್ ಆಫ್ ಆ್ಯಂಗಲ್ಸ್, ಜಸ್ಟ್ ಅ ಮಿನಿಟ್ ಸ್ಟೂಡೆಂಟ್ಸ್. ಓಕೆ, ಸೊ ಟೈಪ್ಸ್ ಆಫ್ ಆ್ಯಂಗಲ್ಸನ್ನು ನಾನು ನೋಡ್ತಾ ಹೋದರೆ ಯಾವ್ಯಾವ ಆ್ಯಂಗಲ್ಸ್ ಇದ್ದಾವೆ. ಸೊ ನೀವು ಕಲ್ತಿರೋ ಪ್ರಕಾರ ಆಲ್ರೆಡಿ. ಸೊ ಮೊದಲಿಗೆ ಬರುತ್ತೆ ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು, 0 to 90 ಡಿಗ್ರಿ ಇರಬೇಕು, ಅಂದರೆ ಲೆಸ್ ದೆನ್ 90 ಡಿಗ್ರಿ, 90ಯನ್ನು ಬಿಟ್ಟು. ಸೊ ಯಾವುದೇ ಒಂದು ಆ್ಯಂಗಲ್, ಫಾರ್ ಎಕ್ಸಾಂಪಲ್ ಹಿಂಗಿತ್ತು ಅಂದ್ಕೊಳ್ಳಿ. ಸೊ ದಿಸ್ ಈಸ್ ಎನ್ ಅಕ್ಯೂಟ್ ಆ್ಯಂಗಲ್. ಆಬ್ವಿಯಸ್ಲಿ ಗೊತ್ತಾಗುತ್ತೆ, ಇಲ್ಲಿ 90 ಆಗುತ್ತೆ. ಸೊ 90 ಒಳಗಿದ್ರೆ 0ದಿಂದ 90 ಒಳಗಿರ್ತಕ್ಕಂಥ ಆ್ಯಂಗಲ್ಗಳೆಲ್ಲ ಅಕ್ಯೂಟ್ ಆ್ಯಂಗಲ್ ಆಗ್ತವೆ. ಸೊ ಇದು ಕೂಡ ಅಕ್ಯೂಟ್ ಆ್ಯಂಗಲ್, ಇದು ಕೂಡ ಅಕ್ಯೂಟ್ ಆ್ಯಂಗಲ್. ಸೊ ಈ ಥರ ಏನು ಆ್ಯಂಗಲ್ಗಳು ಕ್ರಿಯೇಟ್ ಆಗ್ತವೆ, ದೀಸ್ ಆಲ್ ಆರ್ ಅಕ್ಯೂಟ್ ಆ್ಯಂಗಲ್ಸ್. ಸೊ ದ ಆ್ಯಂಗಲ್ ವಿಚ್ ಮೇಜರ್ಸ್ ಬಿಟ್ವೀನ್ 0 ಡಿಗ್ರಿ ಆ್ಯಂಡ್ 90 ಡಿಗ್ರಿ, ಅದಕ್ಕೆ ನಾವು ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ದ ಆ್ಯಂಗಲ್ ವಿಚ್ ಮೇಜರ್ಸ್ ಬಿಟ್ವೀನ್ 0 ಡಿಗ್ರಿ ಆ್ಯಂಡ್ 90 ಡಿಗ್ರಿ ಇಸ್ ಕಾಲ್ಡ್ ಆ್ಯಸ್ ಅಕ್ಯೂಟ್ ಆ್ಯಂಗಲ್. ಸೊ ಎರಡನೇದು ಯಾವ್ದು ಬರ್ತದೆ, ರೈಟ್ ಆ್ಯಂಗಲ್. ಎರಡನೇದು ಯಾವ್ದು ಬರ್ತದೆ ಅಂದರೆ ರೈಟ್ ಆ್ಯಂಗಲ್.
ಓಕೆ, ನಿಮಗೆ ಈಗಾಗಲೇ ಗೊತ್ತಿದೆ ರೈಟ್ ಆ್ಯಂಗಲ್ ಅಂದರೆ ಏನಿರಬೇಕು, ದಟ್ ಶುಡ್ ಬಿ ಈಕ್ವಲ್ ಟು 90 ಡಿಗ್ರಿ. ಆ ಆ್ಯಂಗಲ್ ಎಕ್ಸಾಕ್ಟ್ಲಿ 90 ಡಿಗ್ರಿಗೆ ಈಕ್ವಲ್ ಇತ್ತು ಅಂದರೆ ಅದಕ್ಕೆ ನಾವೇನಂತೀವಿ, ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಇದು ರೈಟ್ ಆ್ಯಂಗಲ್. ದಿಸ್ ಈಸ್ ದ ಎಕ್ಸಾಕ್ಟ್ ಮೇಜರ್ ಆಫ್ ರೈಟ್ ಆ್ಯಂಗಲ್. ಇದು ರೈಟ್ ಆ್ಯಂಗಲ್. ಸೊ ಇದು ಕೂಡ ರೈಟ್ ಆ್ಯಂಗಲ್. ಸೊ ಈ ಥರದ ವಿಷಯಗಳನ್ನು, ಇದು ಕೂಡ ರೈಟ್ ಆ್ಯಂಗಲ್, ಇಲ್ಲಿ ಆ್ಯಂಗಲ್ ಆಗಿರುತ್ತೆ. ಸೊ ದೀಸ್ ಆಲ್ ಆರ್ ರೈಟ್ ಆ್ಯಂಗಲ್ಸ್. ಓಕೆ. ಸೊ ಇವುಗಳಿಗೆ ನಾವು ರೈಟ್ ಆ್ಯಂಗಲ್ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಆಯಿತು, ಅಕ್ಯೂಟ್ ಆ್ಯಂಗಲ್ ಆಯಿತು. ಇನ್ ಥರ್ಡ್ ಒನ್ ಬರ್ತಕ್ಕಂಥದ್ದು ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಏನು, ಮೋರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ. ಎಕ್ಸ್ ಮಸ್ಟ್ ಬಿ ಮೋರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಇಟ್ ಮಸ್ಟ್ ಬಿ ಲೆಸ್ ದ್ಯಾನ್ 180 ಡಿಗ್ರಿ. 90 ಡಿಗ್ರಿ ಮ್ಯಾಲೆ ಇರಬೇಕು, ಎಕ್ಸ್ ಅಂದರೆ ಆ್ಯಂಗಲ್ ಇಲ್ಲಿ. ಓಕೆ. ಸೊ ಆ್ಯಂಗಲ್ 90 ಡಿಗ್ರಿ ಮ್ಯಾಲೆ ಇರಬೇಕು, ಬಟ್ ಅದು 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಸೊ ಅಂಥ ಆ್ಯಂಗಲಿಗೆ ನಾವು ಏನಂತ ಕರಿತೀವಿ, ಅಬ್ಟ್ಯೂಸ್ ಆ್ಯಂಗಲ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಇಲ್ಲಿ ನೋಡೋದಾದರೆ ಅಬ್ಟ್ಯೂಸ್ ಆ್ಯಂಗಲ್ದು ಡೈಗ್ರಾಮ್ ಈ ಥರ ಬರುತ್ತೆ. ಓಕೆ. ಸೊ ಇದು ಆ್ಯಂಗಲ್ ಅಬ್ಟ್ಯೂಸ್ ಆ್ಯಂಗಲ್, ಅಥವಾ ಈ ಥರನೂ ಬರುತ್ತೆ. ಸೊ ದಿಸ್ ಆ್ಯಂಗಲ್ ಈಸ್ ಅಬ್ಟ್ಯೂಸ್ ಆ್ಯಂಗಲ್. ಸೊ 90+ ಇರುತ್ತೆ. ಸೊ ಇವು ಮೂರು ಆ್ಯಂಗಲ್ಗಳನ್ನ ನೀವು ಈಗಾಗಲೇ ಕಲ್ತಿರ್ತೀರಿ. ಇದ್ರ ಜೊತೆಗೆ ಮತ್ತಿಷ್ಟು ಆ್ಯಂಗಲ್ಗಳನ್ನು ಕಲಿಯೋಣ. ಸೊ ದಟ್ ಈಸ್ ಮತ್ತೆ ಯಾವಿದಾವೆ, ಫೋರ್ತ್ ಆ್ಯಂಗಲ್ 180 ಡಿಗ್ರಿಗೆ ಈಕ್ವಲ್ ಆಗಿದ್ದರೆ. ಸೊ ಆ್ಯಂಗಲ್ ಎಕ್ಸಾಕ್ಟ್ಲಿ 180 ಡಿಗ್ರಿಗೆ ಈಕ್ವಲ್ ಆಗಿದ್ದರೆ ನಾವು ಅದಕ್ಕೆ ಅಂತೀವಿ ಸ್ಟ್ರೇಟ್ ಆ್ಯಂಗಲ್. ಆ ಆ್ಯಂಗಲಿಗೆ ನಾವು ಅಂತೀವಿ ಸ್ಟ್ರೇಟ್ ಆ್ಯಂಗಲ್. ಸ್ಟ್ರೇಟ್ ಆ್ಯಂಗಲ್ ಅಂದರೆ ದಟ್ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ 180 ಡಿಗ್ರಿಗೆ ಈಕ್ವಲ್ ಇತ್ತು ಅಂದರೆ ಅದಕ್ಕೆ ನಾವೇನಂತೀವಿ, ಸ್ಟ್ರೇಟ್ ಆ್ಯಂಗಲ್ ಅಂತ ಕರಿತೀವಿ. ಸ್ಟ್ರೇಟ್ ಆ್ಯಂಗಲ್ ಅಂದರೆ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು 180 ಡಿಗ್ರಿ. ಸೊ ಯಾವುದು, ಒಂದು ಸ್ಟ್ರೇಟ್ ಲೈನ್ ಇಲ್ಲಿ ಆ್ಯಂಗಲ್ ಆಗಿದೆ ಅಂದ್ಕೊಳ್ಳಿ. ಸೊ ದಿಸ್ ಈಸ್ 180 ಡಿಗ್ರಿ. ಹೌದಾ. ಸೊ ಇದಕ್ಕೆ ನಾವೇನಂತೀವಿ, ಸ್ಟ್ರೇಟ್ ಆ್ಯಂಗಲ್ ಅಂತ ಕರಿತೀವಿ. ಸ್ಟ್ರೇಟ್ ಆ್ಯಂಗಲ್ ನಂತರ ಬರ್ತಕ್ಕಂಥದ್ದು ರಿಫ್ಲೆಕ್ಸ್ ಆ್ಯಂಗಲ್. ಯಾವ ಆ್ಯಂಗಲು, ರಿಫ್ಲೆಕ್ಸ್ ಆ್ಯಂಗಲ್. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಏನು, ಇದು 180 ಡಿಗ್ರಿಗಿಂತ ಹೆಚ್ಚು ಮತ್ತು 360 ಡಿಗ್ರಿಗಿಂತ ಕಡಿಮೆ. ಎಕ್ಸ್ ಅಂದರೆ ಆ್ಯಂಗಲ್ಲು, ಆ ಆ್ಯಂಗಲ್ ಎಷ್ಟಿರಬೇಕು, 180ಗಿಂತ ಹೆಚ್ಚಿರಬೇಕು, 360ಗಿಂತ ಕಡಿಮೆ ಇರಬೇಕು, ರಿಫ್ಲೆಕ್ಸ್ ಆ್ಯಂಗಲ್. ಸೊ ಹೇಗಿರುತ್ತೆ ರಿಫ್ಲೆಕ್ಸ್ ಆ್ಯಂಗಲ್ ಯೂಸುವಲಿ. ಸೊ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಆ್ಯಂಗಲ್ ತೆಗೆದು ಈ ಆ್ಯಂಗಲ್ ತೊಗೊಳಲ್ಲ, ಈ ಆ್ಯಂಗಲ್ ಹಿಂಗೆ ತೊಗೋಬೇಕು. ಸೊ ದಿಸ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್. ಸೊ ಇದು ರಿಫ್ಲೆಕ್ಸ್ ಆ್ಯಂಗಲ್. 180ಗಿಂತ ಹೆಚ್ಚು, 360ಗಿಂತ ಕಡಿಮೆ ಇರ್ತಕ್ಕಂಥ ಆ್ಯಂಗಲ್. ಸೊ ಡೈಗ್ರಾಮ್ ಕ್ಲಿಯರ್ ಇಲ್ಲ ಅಂದರೆ ಇನ್ನೊಂದು ಆ್ಯಂಗಲ್ ತೆಗೆದು ತೋರಿಸ್ತೀನಿ. ಸೊ ಇಫ್ ದ ಆ್ಯಂಗಲ್ ಈಸ್ ಲೈಕ್ ದಿಸ್, ಇಲ್ಲೊಂದು ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ ನಾವು ತೊಗೊಳಲ್ಲ, ಈ ಕಡೆಯಿಂದ ಆ್ಯಂಗಲನ್ನು ಮೇಜರ್ ಮಾಡಬೇಕು. ದಿಸ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್. ಸೊ ದಿಸ್ ಈಸ್ ಎಕ್ಸ್. ಸೊ ದಿಸ್ ಈಸ್ ರಿಫ್ಲೆಕ್ಸ್ ಆ್ಯಂಗಲ್. ಸೊ ಇನ್ನು ಕೊನೆ ಆ್ಯಂಗಲ್ ಕಂಪ್ಲೀಟ್ ಆ್ಯಂಗಲ್. ಹೆಸರಲ್ಲೇ ಇದೆ, ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ಒಂದು ಸರ್ಕಲ್ ಇರುತ್ತೆ, ಕಂಪ್ಲೀಟ್ 360 ಡಿಗ್ರಿ ಇರುತ್ತೆ. ಸೊ ಎಕ್ಸ್ 360 ಡಿಗ್ರಿ ಈಕ್ವಲ್ ಇತ್ತಂದ್ರೆ ವಿ ವಿಲ್ ಸೇ ಇಟ್ ಆ್ಯಸ್ ಕಂಪ್ಲೀಟ್ ಆ್ಯಂಗಲ್. ಸೊ ನೀವು ಹಿಂಗೆ ತೆಗೆದ, ಸೊ ಈ ಒಂದು ಆ್ಯಂಗಲನ್ನು ಕಂಪ್ಲೀಟ್ ಆ್ಯಂಗಲ್ ಅಂತ ಹೇಳ್ಬೋದು, ಕಂಪ್ಲೀಟ್ 360 ಡಿಗ್ರಿ. ಸೊ ದೀಸ್ ಆರ್ ದ 6 ಟೈಪ್ಸ್ ಆಫ್ ಆ್ಯಂಗಲ್ಸ್. ಸೊ ಯಾವ್ಯಾವ ಆ್ಯಂಗಲ್ ಅಂತ ಗೊತ್ತಾಯ್ತು ನಿಮಗೆ. ಫಸ್ಟಿಗೆ ಟೈಪ್ಸ್ ಆಫ್ ಆ್ಯಂಗಲ್ಸಲ್ಲಿ ಅಕ್ಯೂಟ್ ಆ್ಯಂಗಲ್ 0ದಿಂದ 90 ಇರಬೇಕು, ರೈಟ್ ಆ್ಯಂಗಲ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಈಕ್ವಲ್ ಇರಬೇಕು, ಅಬ್ಟ್ಯೂಸ್ ಆ್ಯಂಗಲ್ 90ಗಿಂತ ಹೆಚ್ಚಿರಬೇಕು, 180ಗಿಂತ ಕಡಿಮೆ ಇರಬೇಕು. ಸೊ ಡೈಗ್ರಾಮ್ಗಳು ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಅದಾದ ನಂತರ ಸ್ಟ್ರೇಟ್ ಆ್ಯಂಗಲ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ ಇರಬೇಕು, ರಿಫ್ಲೆಕ್ಸ್ ಆ್ಯಂಗಲ್ ಎಕ್ಸ್ 180 ಮತ್ತು 360 ಮಧ್ಯದಲ್ಲಿ ಇರಬೇಕು. ಅದಾದ ನಂತರ ಕಂಪ್ಲೀಟ್ ಆ್ಯಂಗಲ್ ಎಕ್ಸ್ ಎಕ್ಸಾಕ್ಟ್ಲಿ 360 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಸೊ ಈ ಟೈಪ್ಸ್ ಆಫ್ ಆ್ಯಂಗಲ್ಗಳನ್ನು ನಾವು ಕಲ್ತಿದ್ದೇವೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ಏನು ಮಾಡೋಣ, ಡಿಗ್ರಿ ಮೇಜರ್ ಟು ರೇಡಿಯನ್ ಮೇಜರ್ ಪ್ರಾಬ್ಲಮ್ಗಳನ್ನ ಯಾವ ಥರ ಮಾಡಬೇಕು, ರೇಡಿಯನ್ ಮೇಜರ್ ಟು ಡಿಗ್ರಿ ಮೇಜರ್ ಪ್ರಾಬ್ಲಮ್ ಯಾವ ಥರ ಮಾಡಬೇಕು. ಫಾರ್ಮುಲಾ ಇದೊಂದೇ ನೆನ್ಪಿಟ್ಕೊಳ್ಳಿ, ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಓಕೆ, ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಸೊ ಇದೇ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. ಸೊ ಫಸ್ಟಿಗೆ ನೋಡಿರಿ, ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಸೈಸಲ್ಲಿ, ಡಿಗ್ರಿ ಟು ರೇಡಿಯನ್ ಕನ್ವರ್ಟ್ ಮಾಡೋದು ಕೊಟ್ಟಿದ್ದಾರೆ. ಮೊದಲೇ ಪ್ರಾಬ್ಲಮ್ ಇದೆ 25 ಡಿಗ್ರಿ. ಸೊ ಎರಡನೇ ಪ್ರಾಬ್ಲಮ್ ಇದೆ -47 ಡಿಗ್ರಿ 30 ಮಿನಿಟ್ಸ್. ಸೊ ಎರಡು ಪ್ರಾಬ್ಲಮನ್ನು ಮಾಡೋಣ, ನಂತರ ಏನು ಮಾಡೋಣ, ಉಲ್ಟಾ ಮಾಡೋಣ. ಈಗ ಡಿಗ್ರಿ ಟು ರೇಡಿಯನ್ ಇರುತ್ತೆ, ಆಮೇಲೆ ರೇಡಿಯನ್ ಟು ಡಿಗ್ರಿ ಮಾಡೋಣ. ಈಗ ಇಲ್ಲಿ ನೋಡಿ, ಇಲ್ಲಿ ಫಸ್ಟಿಗೆ 25 ಡಿಗ್ರಿದು ಮಾಡ್ತೀನಿ. ಸೊ ಮತ್ತೊಂದು ಪೇಪರ್ ತೊಗೋಬೇಕು. ಸೊ ನೋಡಿ, ಇಲ್ಲಿ ಫಸ್ಟಿಗೆ ಏನು ಮಾಡೋಣ, 25 ಡಿಗ್ರಿದು ಮಾಡೋಣ. ಸೊ 25 ಡಿಗ್ರಿದು ಸಾಲ್ವ್ ಮಾಡೋಣ, ನಂತರ
-47 ಡಿಗ್ರಿ 30 ಮಿನಿಟ್ಸ್ ಅದನ್ನು ಸಾಲ್ವ್ ಮಾಡೋಣ. ಈಗ ನೋಡಿ ಫಸ್ಟಿಗೆ 25 ಡಿಗ್ರಿ. ಸೊ 25 ಡಿಗ್ರಿದು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿ. ಫಸ್ಟಿಗೆ ನಾವು 25 ಡಿಗ್ರಿ ಅಂತ ತೊಗೋತೀವಿ. ಸೊ ಇದು ಎಲ್ಲಿದೆ? ಡಿಗ್ರಿ ಒಳಗಿದೆ. ಸೊ ಹ್ಯಾವ್ ಟು ಕನ್ವರ್ಟ್ ಟು ರೇಡಿಯನ್. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಸೊ ರೇಡಿಯನ್ ಈಕ್ವಲ್ ಟು π/180 ಇಲ್ಲಿದೆ ನೋಡಿ ಫಾರ್ಮುಲಾ. ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಓಕೆ, ಸೊ ನೋಡಿ ಈಗ ಏನಾಗುತ್ತೆ, ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಸೊ ಈ ಡಿಗ್ರಿಯಲ್ಲಿ ಏನಿದೆ ನೋಡಿ, ಈ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಈ ಫಾರ್ಮುಲಾವನ್ನು ಬಳಸೋಣ. ನೋಡಿ ಇಲ್ಲಿ ನಮಗೆ ರೇಡಿಯನ್ನೇ ಬೇಕಾಗಿರೋದು. ಸೊ ಅದನ್ನೇನು ಟಚ್ ಮಾಡೋದು ಬೇಡ. ಸೊ ಅವ್ರು ಕೊಟ್ಟಿರೋದು ಡಿಗ್ರಿ. ಸೊ ಡಿಗ್ರಿಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ವ್ಯಾಲ್ಯೂ ತುಂಬೋಣ. π/180 ಇಂಟು ಡಿಗ್ರಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ? 25 ಕೊಟ್ಟಿದ್ದಾರೆ. ಹೌದಾ? ಸೊ ಈಗ 25 ಕೊಟ್ಟಿದ್ದಾರೆ. π/180 ಇಂಟು 25 ಆಯಿತು. ಸೊ ಇದನ್ನು ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಬೋದಲ್ಲ. 5 5 5 36 5 3 18ನಲ್ಲಿ 5 3 15 ಆಯಿತು. 3 ಉಳಿತದ 30 ಆಯಿತು. ಸೊ 5 6 ಸೊ 36 ಆಯಿತು. 5 ಇಂಟು 5 ಈಸ್ 5π ಡಿವೈಡೆಡ್ ಬೈ 36. ಸೊ ಇದು ನಮ್ಮ ಆನ್ಸರ್. ಇಷ್ಟು ಮಾಡಿದರೆ ನಿಮಗೆ 2 ಅಂಕಗಳು ಸಿಗ್ತವೆ. 2 ಮಾರ್ಕ್ಸ್ ಯು ವಿಲ್ ಗೆಟ್. ಇಫ್ ಯು ಡೂ ಲೈಕ್ ದಿಸ್ ಯು ವಿಲ್ ಗೆಟ್ 2 ಮಾರ್ಕ್ಸ್. ಬಟ್ ಇದು ಈಸಿ ಪ್ರಾಬ್ಲಮ್ ಆಯಿತು. ಸೊ ಇನ್ನೊಂದು 2ನೇ ಪ್ರಾಬ್ಲಮನ್ನು ಇದು ತಿಳಿತು ಅನ್ಕೋತೀನಿ. ಭಾಳ ಈಸಿ ಇದೆ. ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಸೊ ಅವ್ರು ಯಾವುದನ್ನು ಕೊಟ್ಟಿರ್ತಾರೆ ಅದನ್ನು ತುಂಬಿ ಇನ್ನೊಂದು ಸಿಕ್ಬಿಡುತ್ತೆ. ಸೊ ಇಲ್ಲಿ ಇದು ದಿಸ್ ಈಸ್ ಅ ಸಿಂಬಲ್ ಆಫ್ ಡಿಗ್ರಿ. ಸೊ ಡಿಗ್ರಿ ಕೊಟ್ಟಿದ್ದಾರೆ ಅಂದರೆ ಡಿಗ್ರಿ ಇದರಲ್ಲಿ ಅದನ್ನು ತುಂಬಿಡಿ. ಸೊ ಡಿಗ್ರಿ ಇದರಲ್ಲಿ ಅದನ್ನು ತುಂಬಿಟ್ರೆ ನಿಮಗೆ ರೇಡಿಯನ್ ಮೇಜರ್ ಸಿಕ್ಬಿಡ್ತು. ಸೊ ರೇಡಿಯನ್ ಮೇಜರ್ ಹಿಂಗೆ ಸಿ ಅಂತ ಕೂಡ ಬರೀತಾರೆ. ಸೊ ದಟ್ ಈಸ್ ಇಂಡಿಕೇಶನ್ ಆಫ್ ರೇಡಿಯನ್ ಮೇಜರ್. ಓಕೆ, ಈಗ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ. ಇದರಲ್ಲಿ ನಾನು ಇನ್ನೊಂದು ಪ್ರಾಬ್ಲಮ್ ಏನಿದೆ, -47 ಡಿಗ್ರಿ 30 ಮಿನಿಟ್ಸ್. -47 ಡಿಗ್ರಿ 30 ಮಿನಿಟ್ಸ್. ಸೊ ಯಾವಾಗಲೂ ಕೂಡ ಸೊ ಹಿಂಗಿದ್ದಾಗ ಇದನ್ನು ಏನಾಗಿ ಕನ್ವರ್ಟ್ ಮಾಡ್ಕೋಬೇಕು ನಾವು? ಕಂಪ್ಲೀಟಾಗಿ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಡಿಗ್ರಿಗೆ ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು? 30 ಡಿಗ್ರಿ ಅಂದರೆ ಏನು ಗೊತ್ತಿದೆಯಲ್ಲ ನಿಮಗೆ? 30 ಮಿನಿಟ್ಸ್ ಅಂದರೆ ಹಾಫ್ ಡಿಗ್ರಿ ಅಂದಾಗೆ. 60 ಮಿನಿಟ್ಸ್ ಅಂದರೆ 1 ಡಿಗ್ರಿ. ಹಾಗೆ 30 ಮಿನಿಟ್ಸ್ ಅಂದರೆ ಹಾಫ್ ಡಿಗ್ರಿ. ಓಕೆ, ಸೊ -47 ಇಂಟೀಜರ್ 1/2 ಆಗುತ್ತೆ. ಇದು ಡಿಗ್ರಿ ಆಗುತ್ತೆ. ಟೋಟಲ್ಲಿಗೆ ಇದು ಡಿಗ್ರಿ ಆಗುತ್ತೆ. ಸೊ ಬಟ್ ಇಲ್ಲಿ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿದೆ. ನಿಮ್ಗೆ ಗೊತ್ತಾ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತೇಳಿ. ಸೊ ಇದನ್ನು ಏನು ಮಾಡಬೇಕು ನಾವು? ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕು. 247 2 ಇಂಟು 47 ಮಾಡಬೇಕು. ಇಲ್ಲಿ ಇಂಟು ಮಾಡಬೇಕು. ಬಂದ ಆನ್ಸರ್ಗೆ ಇಲ್ಲಿ ಪ್ಲಸ್ ಮಾಡಬೇಕು. 2 ಇಂಟು 47 ಎಷ್ಟಾಯಿತು? 94 ಆಯಿತು. ಹೌದಾ? ಸೊ ಮೈನಸ್ ಹೊರಗಿರ್ತದೆ. ಸೊ -47 ಹಾಫ್. ಸೊ 2 ಇಂಟು 47 94. 94 ಪ್ಲಸ್ 1 95/2. ಸೊ -95/2 ಡಿಗ್ರಿ. ಸೊ ಇದು ನಮ್ಮದು ಮಿನಿಮಮ್. ಇದು ಫಸ್ಟ್ ಯಾವಾಗಲೂ ಕೂಡ ವೆದರ್ ದೇ ಹ್ಯಾವ್ ಗಿವನ್ ಇಟ್ ಇನ್ ಮಿನಿಟ್ಸ್ ಆರ್ ಸೆಕೆಂಡ್ಸ್ ಆರ್ ಡಿಗ್ರಿ, ಯು ಹ್ಯಾವ್ ಟು ಕನ್ವರ್ಟ್ ಟು ಸಿಂಗಲ್ ಯೂನಿಟ್. ಸೊ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲೇನಾಯ್ತು ಈಗೇನಾಯ್ತು ನೋಡಿ, -95/2 ಡಿಗ್ರಿ ಬಂತಲ್ಲ. ಸೊ ಇದನ್ನು ಫಾರ್ಮುಲಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಫಾರ್ಮುಲಾ ಏನಿದೆ ನಮ್ಮದು? ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಮೇಜರ್ ಅಂತ ಬರೆಯುವಂಥ ಅವಶ್ಯಕತೆ ಇಲ್ಲ. ಡಿಗ್ರಿ ಅಂದರೆ ಮೇಜರೇ ಅದು. ಹೌದಾ? ಸೊ ಇದು ಓಲ್ಡ್ ಪೇಜು. ನೆಕ್ಸ್ಟ್ ನೋಡಿ, ಈಗ π/180 ಆಯಿತು ಇಂಟು ಡಿಗ್ರಿ. ಡಿಗ್ರಿ ಏನಿದೆ ನೋಡಿ ನಮ್ಮದು? ಡಿಗ್ರಿ ಹೌ ಮಚ್ ದೇ ಹ್ಯಾವ್ ಗಿವನ್? ಅದು ನಮ್ಗೆ ಕೊಟ್ಟಿರೋದು 95/2. ಅದು ಮೈನಸ್ ಇದೆ, -95/2. ಸೊ ಈಗ ಏನು ಮಾಡಬೇಕು? -95/2 ಅಂದಾಗ ಇಲ್ಲಿ ನೋಡಿ 95 ಮತ್ತು 180 ಬೋತ್ ಆರ್ ಇನ್ 5 ಟೇಬಲ್. 5 ಟೇಬಲ್ ಇಲ್ದಾವೆ. ಸೊ ಅವ್ನು ಕ್ಯಾನ್ಸಲಿಂಗ್ ಮಾಡೋಣ. 5 19 5 1 5 9ನಲ್ಲಿ 5 ಹೋದರೆ 4 ಉಳಿತು. 45 5 9 5 19 5 3 5 36. ಸೊ ಇದೊಂದು ನೆನಪಿಟ್ಕೊಂಡ್ಬಿಡಿ. ಈ ಪ್ರಾಬ್ಲಮ್ಸ್ಗಳನ್ನ ಮಾಡೋದ್ನಾಗ 180 ಕ್ಯಾನ್ಸಲೇಷನ್ ಯೂಸ್ವಲಿ 5ಲೇ ಹೋಗ್ತದೆ. 36 ಆಗಿರ್ತದೆ ಮ್ಯಾಕ್ಸಿಮಮ್. 36 5 180 ಇರ್ತದೆ. ಸೊ 19 5. ಸೊ ಇಲ್ಲಿ ಮೈನಸ್ಸು ಇದೆ, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. -19π/36 2 72. -19π/72. ಅರ್ಥ ಆಯಿತು ಅನ್ಕೋತೀನಿ ಸ್ಟೂಡೆಂಟ್ಸ್. -47 ಡಿಗ್ರಿ 30 ಮಿನಿಟ್ಸ್ ಇದೆಯಲ್ಲ. ಸೊ ಮಿನಿಟ್ಸೇ ಇರಲಿ, ನೆಕ್ಸ್ಟ್ ಸೆಕೆಂಡ್ಸ್ ಇದ್ದರೂ ಕೂಡ ಎಲ್ಲನೂ ಕೂಡಿ ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕು. ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 30 ಮಿನಿಟ್ಸ್ ಅಂದರೆ ಎಷ್ಟು ಡಿಗ್ರಿ? ಹಾಫ್ ಡಿಗ್ರಿ. ಸೊ ಅದನ್ನು ಇದ್ರ ಫ್ರ್ಯಾಕ್ಷನೋ ಬರ್ಕೋಬೇಕು, ಮಿಕ್ಸ್ಡ್ ಫ್ರ್ಯಾಕ್ಷನು. -47 ಡಿಗ್ರಿ ಫುಲ್ ಇದೆ, ಮುಂದೊಂದು ಹಾಫ್ ಡಿಗ್ರಿ ಇದೆ. ಸೊ ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೋಬೇಕು.
ಈಗ ಗೊತ್ತಿಲ್ಲ ಅಂದರೆ ನೋಡಿ ಇಲ್ಲೇ 2 ಇಂಟು ಮಾಡ್ಕೋಬೇಕು ಪ್ಲಸ್ 1 ಮಾಡ್ಕೋಬೇಕು 95/2. ಸೊ 95/2 ಒಂದೇ ಯೂನಿಟಲ್ಲಿ ಬತ್ತು, ದ ಡಿಗ್ರಿಯಲ್ಲಿ ಬತ್ತು. ಈಗ ರೇಡಿಯನ್ ಈಕ್ವಲ್ ಟು π/1 ಇಂಟು ಡಿಗ್ರಿ ಫಾರ್ಮುಲಾ ಹಾಕೊಳ್ಳೋದು, ಹಾಕೊಂಡು ಈ ಥರ ಮಾಡಿದರೆ -19 π/72 ಆನ್ಸರ್ ಬರುತ್ತೆ. ಸೊ ಇದೇನಾಯಿತು ನಮ್ಮದು ಪ್ರಾಬ್ಲಮ್ ಸಾಲ್ವಿಂಗ್ ಆಫ್ ಡಿಗ್ರಿ ಟು ರೇಡಿಯನ್. ಡಿಗ್ರಿಯಲ್ಲಿ ಕೊಟ್ಟಿರ್ತಾರೆ ಅದನ್ನು ರೇಡಿಯನನ್ನು ಕಂಡುಹಿಡಿಯೋದು. ಈಗ ಇದನ್ನು ಉಲ್ಟಾ ಕೊಟ್ಟಿದ್ರೆ ಅನ್ಕೊಳ್ಳಿ, ಅವಾಗ ಯಾವ ಥರ ಮಾಡೋದು? ಅದೇ ಎಕ್ಸಸೈಸಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಇದೆ, ಅದರಲ್ಲಿ 2 ಪ್ರಾಬ್ಲಮ್ ನಾನು ಮಾಡ್ತೀನಿ. ಯಾವ್ಯಾವಿದೆ 2 ಪ್ರಾಬ್ಲಮ್? ಅವು π/3 ಮತ್ತು 11/16. ಸೊ ಮೊದಲೇ 3 ಈಸಿ ಇದ್ದ ಪ್ರಾಬ್ಲಮ್ ಮಾಡ್ತೀನಿ. 5π/3 ಮತ್ತು ಇನ್ನೊಂದಿದೆ 11/16. ಓಕೆ, ಸೊ ನೋಡಿ ಇಲ್ಲಿ 5π/3 ಮತ್ತು 11/16. 5π/3 ನೋಡಿ, ಒಂದು ನೆನಪಿಟ್ಕೊಂಡ್ಬಿಡಿ, ಪೈ ಅಂತ ಬಂದರೆ ಅದು ರೇಡಿಯನ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಪೈ ಅಂತ ಬಂದರೆ ಅದು ರೇಡಿಯನ್ನಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸಮ್ಟೈಮ್ಸ್ ಬರೀತಾರೆ, ಸಮ್ಟೈಮ್ಸ್ ಬರೆಯಲ್ಲ ಈ ಸಿಯನ್ನು. ಓಕೆ, ಸಿ ಬರೆದ್ರೇನು ರೇಡಿಯನ್ನೇ, ಬಟ್ ಸಮ್ಟೈಮ್ಸ್ ಬರೀತಾರೆ, ಬರೆಯಲ್ಲ. ಸೊ ನೋಡಿ, ಈಗ ಇದನ್ನು ನಾವು ಏನು ಮಾಡಬೇಕು? ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕು. ನಮ್ಮ ಫಾರ್ಮುಲಾ ಸೇಮ್, ಏನು ಚೇಂಜ್ ಮಾಡಬೇಡಿ. ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಒಂದೇ ಫಾರ್ಮುಲಾ ಯೂಸ್ ಮಾಡಿ, ಕನ್ಫ್ಯೂಸ್ ಆಗೋದು ತಪ್ಪುತ್ತೆ. ಸೊ ಈಗ ಏನು ಕೊಟ್ಟಿದ್ದಾರೆ ಅವರು? ರೇಡಿಯನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ವ್ಯಾಲ್ಯೂವನ್ನು ತುಂಬ್ಕೊಳ್ಳಿ. ಎಷ್ಟು ತುಂಬ್ಕೋತೀರಿ? ಎಷ್ಟು ಕೊಟ್ಟಾರ ಅಷ್ಟು ತುಂಬ್ಕೊಳ್ಳೋಣ. 5π/3 π/180 ಹಾಗೆ ಇರಲಿ. ಡಿಗ್ರಿಯನ್ನು ಕಂಡು ಹಿಡಿಬೇಕು ನಾವು. ಸೊ ಡಿಗ್ರಿ ಅಂತ ಅಷ್ಟೇ ಹಿಡಿ, ಅದನ್ನು ಅಲ್ಲೇನು ತುಂಬ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದನ್ನೇ ಕಂಡು ಹಿಡಿಬೇಕಲ್ಲ ನಾವು, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕಲ್ಲ. ಸೊ ಇವ್ನ ಈ ಕಡೆ ತೊಗೊಂಬಂದ್ಬಿಡಿ ಈಗ, ಅಥವಾ ಇಲ್ಲೇ ಕ್ಯಾನ್ಸಲ್ ಮಾಡಿದ್ರು ನಡೆಯುತ್ತೆ. 5π ಇಂಟು 180 ಡಿವೈಡೆಡ್ ಬೈ 3 ಇಂಟು π ಈಕ್ವಲ್ ಟು ಡಿಗ್ರಿ. ಡಿಗ್ರಿ ಮೇಜರ್. ಸೊ 3 1s 3 6s 6 ಆಯ್ತು, 0 ಇದೆ 60 ಆಯ್ತು, π ಕ್ಯಾನ್ಸಲ್. 65s 300. ಸೊ 300 ಈಕ್ವಲ್ ಟು ಡಿಗ್ರಿ ಮೇಜರ್ ಅಥವಾ ಡಿಗ್ರಿ. ಸೊ 300ಗೆ ಆಮೇಲೆ ನಾವು ಡಿಗ್ರಿ ಸಿಂಬಲ್ ಹಾಕಿದ್ರು ಕೂಡ ನಡೆಯುತ್ತೆ. ಸೊ ಡಿಗ್ರಿ ಈಸ್ ಈಕ್ವಲ್ ಟು 300 ಡಿಗ್ರಿ. ಸೊ ನಮಗೆ ಬೇಕಾದಂಥ ಡಿಗ್ರಿ ಎಷ್ಟು ಬಂತು? ನಮಗೆ 300 ಡಿಗ್ರಿ ಬಂತು. 5π/3 ಅಂದರೆ 300 ಡಿಗ್ರಿ. ನೋಡಿ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ಈ ಮೆಥಡನ್ನು ಯಾರೂ ಹೇಳೋದಿಲ್ಲ, ಒಂದೇ ಫಾರ್ಮುಲಾ ಇಟ್ಕೊಂಡು ಈ ಮೆಥಡನ್ನು ಹೇಳೋದಿಲ್ಲ. ಬಟ್ ನೀವು ಕನ್ಫ್ಯೂಸ್ ಆಗೋ ಚಾನ್ಸಸ್ ಭಾಳಷ್ಟು ಇರುತ್ತೆ. ಓಕೆ, ಸೊ ನಾಳೆಗೆ ಎಕ್ಸಾಮಲ್ಲಿ ಡಿಗ್ರಿ ಟು ರೇಡಿಯನ್ ಅಥವಾ ರೇಡಿಯನ್ ಟು ಡಿಗ್ರಿ ಮಾಡಿದಾಗ 2 ಫಾರ್ಮುಲಾ ನೀವು ನೆನಪಿಟ್ಕೊಂಡ್ರೆ, ಈ ಫಾರ್ಮುಲಾ ಆ ಫಾರ್ಮುಲಾಗೆ ಅಥವಾ ಆ ಪ್ರಾಬ್ಲಮ್ಗೆ, ಈ ಫಾರ್ಮುಲಾ ಈ ಪ್ರಾಬ್ಲಮ್ಗೆ, ಆ ಫಾರ್ಮುಲಾಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಭಾಳಷ್ಟು ಇರುತ್ತೆ. ಅದರ ಬದಲಾಗಿ ಇದು ಒಂದೇ ಫಾರ್ಮುಲಾನ ನೆನಪಿಟ್ಕೊಳ್ಳಿ. ಸೊ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ತುಂಬಿ, ಕೊಟ್ಲಾರ್ದನ್ನು ಫೈಂಡ್ ಔಟ್ ಮಾಡಿ ಅಷ್ಟೇ. ಈಗ ಇಲ್ಲಿ ರೇಡಿಯನ್ ಕೊಟ್ಟಿದ್ದಾರೆ, ರೇಡಿಯನ್ ತುಂಬಿ, ಡಿಗ್ರಿಯನ್ನು ಕೊಟ್ಟಿಲ್ಲ, ಡಿಗ್ರಿಯನ್ನು ಫೈಂಡ್ ಔಟ್ ಮಾಡಿ. ಆಗಲೇ ಪ್ರಾಬ್ಲಮಲ್ಲಿ ಡಿಗ್ರಿಯನ್ನು ಕೊಟ್ಟಿದ್ರು, ಡಿಗ್ರಿಯನ್ನು ತುಂಬಿ ರೇಡಿಯನನ್ನು ಫೈಂಡ್ ಔಟ್ ಮಾಡಿ. ಸೊ ಇಷ್ಟೇ ಇದೆ, ಈಸಿ ಇದೆ. ಸೊ ಜಸ್ಟ್ ನಿಮಗೆ ಈ ಕಡೆಯಿಂದ ಕಳಿಸ್ಲಿಕ್ಕೆ ಬರ್ತಾ ಇರುತ್ತೆ. ಅದೇನು ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್. 180 ಈ ಕಡೆ ಕಳಿಸಿದರೆ π/180 ಇದ್ದು 180/π ಆಗುತ್ತೆ. ಅದು ನಿಮ್ಗೆ ಗೊತ್ತಿದ್ದದ್ದೇ ಇರುತ್ತೆ. ಸೊ ಈಸಿಯಾಗಿ ಈ ಥರ ನಾವು ಮಾಡ್ಬೋದು. ಸೊ ಡಿಗ್ರಿ ಈಸ್ ಈಕ್ವಲ್ ಟು 300 ಡಿಗ್ರಿ. ಗೊತ್ತಾಯ್ತಲ್ಲ, ಡಿಗ್ರಿ ಮೇಜರ್. ಅಥವಾ ಸಮ್ಟೈಮ್ಸ್ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಡಿಗ್ರಿ ಮೇಜರ್. ನಾನು ಶಾರ್ಟಲ್ಲಿ ರೇಡಿಯನ್ ಅಥವಾ ಡಿಗ್ರಿ ಅಂತ ಬರೆದಿರ್ತೀನಿ. ರೇಡಿಯನ್ ಮೇಜರ್ ಆ್ಯಂಡ್ ಡಿಗ್ರಿ ಮೇಜರ್ ಅಂತ ನಾವು ಇದನ್ನು ಹೇಳ್ಬೋದು. ಇನ್ನು ಕೊನೆ ಪ್ರಾಬ್ಲಮ್ಮು. ಓಕೆ, ಕೊನೆ ಪ್ರಾಬ್ಲಮ್ ಏನು ನೋಡೋಣ ನಾವೀಗ ಅಂದರೆ, ಸೊ ಒಂದು ಪ್ರಾಬ್ಲಮ್ ನೋಡೋಣ. ಸ್ವಲ್ಪ ದೊಡ್ಡ ಜಾಗ ಬೇಕು ಅದಕ್ಕೆ. ನೋಡೋಣ, ಇದು ಯಾವುದಿದು? 11/16. ಹಾಂ, ನೋಡಿ ಸ್ಟೂಡೆಂಟ್ಸ್, ಇದನ್ನು ಕೂಡ ಭಾಳ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ. ಭಾಳಷ್ಟು ಒಂದು ಇದರಲ್ಲಿ ಇದನ್ನು ಬುಕ್ಕಿಶ್ ಮೆಥಡಲ್ಲಿ ಹೋದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾನು ನಿಮಗೆ ಭಾಳ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಇದು ಕೂಡ ರೇಡಿಯನ್ನಲ್ಲಿದೆ. 11/16 ರೇಡಿಯನ್ ಮೇಲೆ ಬರೆದಿದ್ದಾರೆ ಅವರು, ಸಿಂಬಲ್ ಕೊಟ್ಟಿಲ್ಲ, ಬಟ್ ಕನ್ವರ್ಟ್ ದ ಗಿವನ್ ರೇಡಿಯನ್ ಟು ಡಿಗ್ರಿ ಅಂತ ಬರ್ತಿರ್ತಾರೆ. ಸೊ ನಿಮ್ಮ ಫಾರ್ಮುಲಾ ಆ್ಯಸ್ ಯೂಸ್ವಲ್, ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಈ ಫಾರ್ಮುಲಾನ ವಾಪಸ್ ಅನ್ಬೇಕು, ಪರ್ಫೆಕ್ಟ್ ಮಾಡ್ಕೋಬೇಕು ನೀವು. ಸೊ ಈಗ ನೋಡಿ, ರೇಡಿಯನ್ ಈಕ್ವಲ್ ಟು π/180 ಇಂಟು ಡಿಗ್ರಿ ಇದೆ. ಸೊ ರೇಡಿಯನ್ ಕೊಟ್ಟಿದ್ದಾರೆ 11/16, π/180 ಹಾಗೇ ಇರಲಿ, ಡಿಗ್ರಿಯನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನನಗೆ ಡಿಗ್ರಿ ಬೇಕು. ಸೊ ಡಿಗ್ರಿ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಡಿಗ್ರಿ ಈಸ್ ಈಕ್ವಲ್ ಟು ಈ ಕಡೆ ಇಟ್ಕೊಂಡೆ ಅನ್ಕೋರಿ ಇದನ್ನು. ಈ 180 ಈ ಕಡೆ ಬತ್ತು, ಪೈ ಈ ಕಡೆ ಬತ್ತು. 16π 11 ಇಂಟು 180 ಆಯಿತು. 11 ಇಂಟು 180 16 ಇಂಟು ಪೈ. ನೋಡಿ, ಇದನ್ನ ಆ್ಯಕ್ಚುಲಿ ನಾನು ಇದನ್ನು ಈ ಕಡೆ ಬರೀಬೇಕಾಗಿತ್ತು, ಇದನ್ನು ಈ ಕಡೆ ಬರೀಬೇಕಾಗಿತ್ತು. ಬಟ್ ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ ಡಿಗ್ರಿನೇ ಈ ಕಡೆ ಬರ್ಕೊಂಡಿದ್ದೀನಿ, ಇದನ್ನು ಈ ಕಡೆ ಬರ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ 11 ಇಂಟು 180 16 ಇಂಟು ಪೈ ಈಕ್ವಲ್ ಟು ಡಿಗ್ರಿ ಇರ್ತದೆ. ನಾನು ಏನು ಮಾಡ್ಕೊಂಡಿದ್ದೀನಿ, ಅದನ್ನೇ ಉಲ್ಟಾ ಮಾಡ್ಕೊಂಡು ಡಿಗ್ರಿ ಈಸ್ ಈಕ್ವಲ್ ಟು 11 ಇಂಟು 180 16 ಇಂಟು ಪೈ ಮಾಡಿದ್ದೀನಿ. ಹೌದಾ? ಈಗ ನೋಡಿ, ಈ ಪೈಗೆ ವ್ಯಾಲ್ಯೂ ತುಂಬ್ಕೋಬೇಕು. ಇದೊಂದು ಹೇಳಬೇಕು ನಾನು ನಿಮಗೆ. ಪೈಗೆ ವ್ಯಾಲ್ಯೂ ಏನಿದೆ ನಮ್ಮದು 22/7 ನಿಮ್ಗೆ ಗೊತ್ತಿದೆ ಆಲ್ರೆಡಿ.
ಆ ಪೈ ವ್ಯಾಲ್ಯೂವನ್ನು ತುಂಬ್ಕೋಬೇಕು. 11 ಇಂಟು 180 16 ಇಂಟು 22/7. ಸೊ ಈ 7 ನಾನು ಮೇಲೆ ಹಾಕಿಬಿಡ್ತೀನಿ ಡೈರೆಕ್ಟ್. 11 ಇಂಟು 180 ಇಂಟು 7 ಡಿವೈಡೆಡ್ ಬೈ 16 ಇಂಟು 22. ಸೊ ಈ ಪ್ರಾಬ್ಲಮನ್ನು ನೀವು ಯೂಸ್ವಲಿ ಕ್ಯಾಲ್ಸಿಯಲ್ಲಿ ಮಾಡಬೇಕು. ಓಕೆ, ನೀವು ಕ್ಯಾಲ್ಸಿಯಲ್ಲಿ ಮಾಡಿದರೆ ನಿಮಗೆ ಈಸಿಯಾಗಿರೋದು ಆನ್ಸರ್ ಸಿಗುತ್ತೆ. 11 ಇಂಟು 180 ಇಂಟು 7 16 ಇಂಟು 22. ಜಸ್ಟ್ ಅ ಮಿನಿಟ್, ಇದನ್ನು ನಾನು ಕ್ಯಾಲ್ಸಿಯಲ್ಲಿ ಮಾಡಬೇಕೀಗ. ಸ್ವತಃ ನೀವು ಕ್ಯಾಲ್ಕುಲೇಟರ್ ಮಾಡ್ತಿದ್ರು ಕೂಡ ನಡೆಯುತ್ತೆ, ಬಟ್ ನಿಮಗೆ ಕ್ಯಾಲ್ಸಿ ಅಲೋವ್ ಇರೋದ್ರಿಂದ ಸೊ ನೀವು ಪ್ರಾಬ್ಲಮ್ ನಾರ್ಮಲಾಗಿ ಕ್ಯಾಲ್ಕುಲೇಷನ್ ಮಾಡಿದರೂ ಕೂಡ ನೋ ಪ್ರಾಬ್ಲಮ್. ಬಟ್ ನಿಮಗೆ ಅಲೋವ್ ಇರೋದ್ರಿಂದ ಕ್ಯಾಲ್ಸಿಯನ್ನು ಯೂಸ್ ಮಾಡಿ. ಅಥವಾ ನೀವು ಕ್ಯಾನ್ಸಲಿಂಗ್ ಮಾಡ್ಬೋದು. 11 1 11 2 2 1 2 9. ಸೊ 90 ಇಂಟು 7 ಡಿವೈಡೆಡ್ ಬೈ 16. ಸೊ ಇದನ್ನು ನಾವು ಕ್ಯಾಲ್ಸಿಯಲ್ಲಿ ಮಾಡಿದರೆ 9 7 ಎಷ್ಟಾಗುತ್ತೆ 630 ಡಿವೈಡೆಡ್ ಬೈ 16. ಸೊ ಈ ಥರ ಕೂಡ ನಾವು ಮಾಡ್ಬೋದು, ಹೌದಾ. ಸೊ ಒಂದೇ ನಿಮಿಷ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ನೋಡಿ ಇಲ್ಲೇ, ಸೊ ಏನಾಗಿದೆ ಇಲ್ಲೇ 630/16 ಬಂತು. ಸೊ ನಾವು ಇನ್ನೂ ಕೂಡ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 2 8 ಅಥವಾ 2 45 ಅಥವಾ ಇಲ್ಲಿ ಮಾಡ್ಬೋದು. 2 8 2 315. ಸೊ 315/8 ಬರುತ್ತೆ ನಿಮ್ಮ ಆನ್ಸರ್. ಸೊ ಓಕೆ, 315/8 ಬಂತಂದರೆ ಭಾಳಷ್ಟು ಜನ ಇಲ್ಲಿ ಮುಂದಿನಿಂದ ಸ್ಟೆಪ್ಗಳನ್ನು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಸೊ ಬೇರೆ ರೀತಿ ಅದು ಕೂಡ ಸರಿನೇ, ಬಟ್ ಅದು ಟಫ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ನೀವು 315/8 ಮಾಡಿ. ಇದು ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿದೆ, ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕು. ವಾಪಸ್ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬಂದಂಥ ಆನ್ಸರನ್ನು ಮತ್ತೆ ಮಿನಿಟ್ಸಿಗೆ ಮತ್ತೆ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಟೈಮ್ ಹೋಗುತ್ತೆ ಮತ್ತು ತುಂಬಾ ಡಿಫಿಕಲ್ಟ್ ಆಗುತ್ತೆ. ನೀವು ಬೇಕಿದ್ರೆ ಮಾಡಿ ನೋಡಿ, ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕಿಂತ ನಾನು ನಿಮಗೊಂದು ಭಾಳ ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲೇ. ಸೊ 315/8 ಬಂದಿರೋದ್ರಿಂದ ನಿಮಗೆ ಕ್ಯಾಲ್ಕುಲೇಟರ್ ಅಲೋವ್ ಇರೋದ್ರಿಂದ ನೀವು 315/8 ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ 39.375 ಡಿಗ್ರಿ. ಹೌದಾ ಫ್ರೆಂಡ್ಸ್. ಬಟ್ ನಾವು ಓನ್ಲಿ ಡಿಗ್ರಿಯಲ್ಲಿ ಇಡ್ಲಿಕ್ಕೆ ಬರೋದಿಲ್ಲ, ಪಾಯಿಂಟ್ ಒಳಗೆ ಸೆಕೆಂಡ್ಸ್ ಮತ್ತು ಮಿನಿಟ್ಸನ್ನು ಬಳಸ್ಕೋಬೇಕಾಗತ್ತೆ. ಸೊ ಈಗೇನು ಮಾಡಬೇಕು ನೀವು ಲಕ್ಷ ಕೊಡಿ ಇಲ್ಲೇ, ಈ 0.375 ಕ್ಯಾಲ್ಸಿಯಲ್ಲಿ ಇಂಟು 60 ಮಾಡ್ಕೋಬೇಕು. ಟ್ರಿಕ್ಕನ್ನು ನೆನಪಿಟ್ಕೊಳ್ಳಿ, 0.375 ಇಂಟು 60 ಮಾಡ್ಕೋಬೇಕು. ಸೊ ಅವಾಗ ನಿಮ್ಮದು ಆನ್ಸರ್ ಬರುತ್ತೆ 22 ಪಾಯಿಂಟ್ ಸಮಥಿಂಗ್. ಸೊ ಅದನ್ನು ಏನು ಮಾಡ್ಕೋಬೇಕು ನೀವು 39 ಡಿಗ್ರಿ. ಇದು ಫಿಕ್ಸ್, ಇದು ಬಸ್ಟ್ ಬಂದದ್ದು 39 ಡಿಗ್ರಿ. ಮುಂದೆ 22 ಪಾಯಿಂಟ್ ಸಮಥಿಂಗ್ ಬರುತ್ತಲ್ಲ, ಅದು 22 ಮಿನಿಟ್. ಈ 22 ಪಾಯಿಂಟ್ ಸಮಥಿಂಗ್ ಏನು ಬರುತ್ತೆ ನೋಡಿ, ಆ ಸಮಥಿಂಗ್ಗೆ ಮತ್ತೆ ಇಂಟು 60 ಮಾಡ್ಕೋಬೇಕು. 22 ಪಾಯಿಂಟ್ ಸಮಥಿಂಗ್ ಏನು ಬರುತ್ತಲ್ಲ ಅದು 0.5 ಬರುತ್ತೆ. ಓಕೆ, 22.5 ಬರುತ್ತೆ ನಿಮ್ದು ಆನ್ಸರ್. 0.375 ಇಂಟು 60 ಮಾಡಿದರೆ ಆ 22 ಮಿನಿಟ್ಸ್ ಆಗಿ ಬರ್ಕೋಬೇಕು. ಈ 0.5ಗೆ ಮತ್ತೆ 60ಲೇ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಅದು ಏನು ಬರುತ್ತೆ, 0.5ಗೆ 60ಲೇ ಮಲ್ಟಿಪ್ಲೈ ಮಾಡಿದಾಗ 30 ಬರುತ್ತೆ. ಸೊ ಅದನ್ನು ನೀವು 30 ಸೆಕೆಂಡ್ ಅಂತ ಬರ್ಕೋಬೇಕು. ಇಷ್ಟೇ ನಿಮ್ಮ ಆನ್ಸರು. ಕೇವಲ 2 ಸ್ಟೆಪ್ನಲ್ಲಿ ಆನ್ಸರ್ ಬರುತ್ತೆ. ಅದರ ಬದಲಾಗಿ ನೀವು ಬುಕ್ಕಲ್ಲಿ ಅಥವಾ ಸೊಲ್ಯೂಷನ್ಸ್ ವೈಸ್ ಮಾಡ್ಕೊತ ಹೋದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. ಸೊ ಈ ಪ್ರಾಬ್ಲಮ್ ನಿಮಗೆ 2 ಅಂಕಕ್ಕಿಂತ ಹೆಚ್ಚಿನ ಅಂಕ ಕೇಳೋದಿಲ್ಲ. 2 ಮಾರ್ಕಿಗೆ ಬರ್ತಕ್ಕಂಥ ಪ್ರಾಬ್ಲಮ್. ಇನ್ ಕೇಸ್ ಬಂದರೂ ಕೂಡ ಮ್ಯಾಕ್ಸಿಮಮ್ 3 ಮಾರ್ಕಿಗೆ ಅಲೋ ಮಾಡ್ತಾರೆ. ಸೊ 3 ಮಾರ್ಕಿಗೆ ನಿಮಗೆ ಆ್ಯಕ್ಚುಲಿ ನೀವು ವ್ಯಾಲ್ಯೂ ತುಂಬಿಟ್ಟಿದ್ರೆ ಸಾಕು. ನೀವು ಫಾರ್ಮುಲಾಗೆ 1 ಮಾರ್ಕು, ಪ್ರೊಸೆಸ್ಸಿಗೆ 1 ಮಾರ್ಕು, ಫೈನಲ್ ಆನ್ಸರ್ ಬಂದಿದ್ರೆ 1 ಮಾರ್ಕು. ಯಾವುದೇ ಥರದ ಸ್ಟೆಪ್ಸ್ ಹೋಗುತ್ತೆ ಅಂತ ಏನು ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸಿಂಪ್ಲಿಫಿಕೇಷನ್ ನೀವು ಯಾವ ಥರ ಬೇಕಿದ್ರೂ ಮಾಡ್ಕೋಬಹುದು. ಇಲ್ಲಿಂದ ನೀವು ಮಾಡ್ತಕ್ಕಂಥದ್ದೆಲ್ಲ ಸಿಂಪ್ಲಿಫಿಕೇಷನ್. ಸೊ ನೀವು ಈಸಿಯಾಗಿ ಕ್ಯಾಲ್ಕುಲೇಟರಲ್ಲಿ ಟ್ರಿಕ್ಕನ್ನು ಬಳಸಿಕೊಂಡು ಈ ಮೆಥಡನ್ನು ಯೂಸ್ ಮಾಡ್ಕೋಬೋದು. ಈ ಮೆಥಡನ್ನು ಯೂಸುವಲಿ ಎಲ್ಲಿ ಭಾಳಷ್ಟು ಕಡೆ ಹೇಳಿರೋದಿಲ್ಲ. ಸೊ ಇದೊಂದು ಶಾರ್ಟ್ ಕಟ್ ಮೆಥಡ್. ಸೊ ಏನು ಮಾಡ್ಕೋಬೇಕು ಇನ್ನೊಮ್ಮೆ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಿ. ಸೊ ಇದನ್ನು ಮಾಡಿದಾಗ 39.375 ಬರುತ್ತೆ, ಹೌದಾ. ಸೊ ಬಂದಂಥ ಸಂದರ್ಭದಲ್ಲಿ ಪಾಯಿಂಟ್ ಹಿಂದೆ ಇರತಕ್ಕಂಥದ್ದು ನಿಮ್ಮದು ಡಿಗ್ರಿ. ಅದನ್ನು ಫಿಕ್ಸ್ ಮಾಡಿಬಿಡಿ 39 ಡಿಗ್ರಿ. ಈ 0.375ಗೆ ಮತ್ತೆ 60ಲೇ ಮಲ್ಟಿಪ್ಲೈ ಮಾಡಬೇಕು ಕ್ಯಾಲ್ಸಿಯಲ್ಲಿ. ಅವಾಗ ಏನು ಆನ್ಸರ್ ಬರುತ್ತಲ್ಲ, ಪಾಯಿಂಟ್ ಈಚೆ ಕಡೆ ಬಂದಿರೋದು ನಿಮ್ಮದು ಮಿನಿಟ್ಸ್ ಆಗುತ್ತೆ. ಪಾಯಿಂಟ್ ಆಚೆ ಕಡೆ ಸಮ್ ವ್ಯಾಲ್ಯೂ ಬರುತ್ತೆ, 0.5 ಸಮಥಿಂಗ್ ಆರ್ 0.10 ಹಿಂಗೇನೋ ಬಂತು ಅಂದ್ಕೊಳ್ಳಿ. ಅದಕ್ಕೆ ಮತ್ತೆ 60ಲೇ ಮಲ್ಟಿಪ್ಲೈ ಮಾಡಬೇಕು. ಸೊ ಅವಾಗ ಬರುವಂಥ ನಿಮ್ಮ ಫೈನಲ್ ಆನ್ಸರ್ ಏನಾಗುತ್ತೆ, ದಟ್ ಈಸ್ ಯುವರ್ ಮಿನಿಟ್ಸ್ ಆಗುತ್ತೆ. ಸೊ ಈ ಥರ ನೀವು ಇದನ್ನು ಕನ್ವರ್ಷನನ್ನು ಮಾಡ್ಕೋಬೇಕು. ಸೊ 39.375 ಡಿಗ್ರಿ. ಸೊ ಈ ಮೆಥಡ್ ಗೊತ್ತಾಗಿದ್ದಿಲ್ಲ ಅಂದರೆ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಇದೇ ಥರ ಇನ್ನೊಂದು ಯಾವುದಾದ್ರೂ ಹೇಳ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ 40.625 ಈ ಥರ ಇತ್ತು ಅಂದ್ಕೊಳ್ಳಿ. 40.625 ಇತ್ತು ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡ್ಕೋಬೇಕು, ಅದಷ್ಟಕ್ಕೂ ಡಿಗ್ರಿ ಇರುತ್ತೆ. ಸೊ 40 ಡಿಗ್ರಿ ಫಿಕ್ಸ್ ಮಾಡಬೇಕು ಇದನ್ನು. ಈಗ 0.625 60ಲೇ ಮಲ್ಟಿಪ್ಲೈ ಮಾಡ್ಕೋಬೇಕು. ನೀವು ಕ್ಯಾಲ್ಸಿಯಲ್ಲಿ ಮಾಡ್ಕೊಳ್ಳಿ, ನನ್ನ ಕಡೆಯಲ್ಲಿ ಕ್ಯಾಲ್ಸಿ ಇಲ್ಲ, ನಾನು ಏನು ಮಾಡ್ತೀನಿ, ಇಲ್ಲ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀನಿ. 0.65 60ಲೇ ಮಲ್ಟಿಪ್ಲೈ ಮಾಡಿದರೆ 65 300 30 ಬಂತು. 62 120 30 150 ಬಂತು.
66 360 ಮತ್ತು 15 375 ಆಯಿತು. 37 ಬಂತು. 60 0 0 37 ಅಂತು. ಸೊ ಪಾಯಿಂಟ್ ಎಷ್ಟು ಪ್ಲೇಸ್ ಆದಮೇಲಿದೆ? 1 2 3 ಪ್ಲೇಸ್ ಆದಮೇಲಿದೆ. ಸೊ 37.500 ಆಯಿತು. ಸೊ ಪಾಯಿಂಟ್ಗಿಂತ ಈಚೆ ಬಂದಿರೋದು ಏನಾಗಿಬಿಡುತ್ತೆ? ನಿಮ್ಮದು ಮಿನಿಟ್ ಆಗುತ್ತೆ. ಈ 0.500ಗೆ ಮತ್ತೆ 60 ಮಲ್ಟಿಪ್ಲೈ ಮಾಡಿದರೆ ಅಂದರೆ 0.500 ಅಂದರೆ ಮುಂದಿನ ನೀವು ಬಿಡ್ಬೋದು. ಸೊ ಪಾಯಿಂಟ್ ಆದಮೇಲೆ ಆ ಸೈಡ್ 0 ಇತ್ತು ಅಂದರೆ ವಿ ಕ್ಯಾನ್ ನೆಗ್ಲೆಕ್ಟ್ ದೆಮ್. ಸೊ 0.5 ಇಂಟು 60 ಮಾಡಿದ್ದೀವಿ ಅಂದರೆ ಮತ್ತೆ ನಿಮ್ದು ಆನ್ಸರ್ 30 ಬರುತ್ತೆ. ಸೊ 40 ಡಿಗ್ರಿ 37 ಮಿನಿಟ್ 30 ಸೆಕೆಂಡ್ಸ್. ಸೊ ನೀವು ಈ ಥರ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಕ್ಯಾಲ್ಸಿ ಇರೋದ್ರಿಂದ ಯು ಕ್ಯಾನ್ ಡೈರೆಕ್ಟ್ಲಿ ಡೂ 0.65 ಇಂಟು 60. ಸೊ ಮಾಡಿದರೆ 37.500 ಬರುತ್ತೆ. 37 ಮಿನಿಟ್ ಅಂತ ತಗೋತೀರಿ. 0.500 ಇಂಟು 60 ಮಾಡಿ 30 ಬರುತ್ತೆ. ಅದನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಂಬಿಡಿ. ಸೊ ದಿಸ್ ಈಸ್ ದ ಈಸಿಯೆಸ್ಟ್ ಟ್ರಿಕ್ ದಟ್ ಐ ಹ್ಯಾವ್ ಫೌಂಡ್. ನಾನು ನೋಡಿದಂಥ ಒಂದು ಈಸಿಯೆಸ್ಟ್ ಟ್ರಿಕ್ ಇದು. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಇಷ್ಟೇನಾಯ್ತು, ಇದು ಆಲ್ಮೋಸ್ಟ್ ಪ್ರಾಬ್ಲಮ್ಸ್ಗಳು ಇದಾಯಿತು ಅಂತ ಅನ್ಕೋತೀನಿ, ತಿಳಿದು ಅಂತ ಅನ್ಕೋತೀನಿ. ಸೊ ಥೀಟಾ ಈಸ್ ಈಕ್ವಲ್ ಟು L/R ಆ ಥರದ ಪ್ರಾಬ್ಲಮ್ಸ್ಗಳನ್ನು ಕೂಡ ಈ ಎಕ್ಸಸೈಸಲ್ಲಿ ನಾವು ನೋಡ್ಬೋದು. ಸೊ ಅಲ್ಲಿ ಏನು ಕೊಟ್ಟಿರ್ತಾರೆ ನಿಮಗೆ? L ಈಸ್ ಈಕ್ವಲ್ ಟು R/θ. ಅದೊಂದು ಪ್ರಾಬ್ಲಮನ್ನು ನೋಡಿ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡೋಣ. ಸ್ವಲ್ಪ ವಿಡಿಯೋ ದೊಡ್ಡದಿದೆ ಸ್ಟೂಡೆಂಟ್ಸ್, ಆದರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗ ಒಂದೆರಡು ಪ್ರಾಬ್ಲಮ್ ನೋಡೋಣ. ಸೊ ಇವೆರಡು ಪ್ರಶ್ನೆಗಳನ್ನು ನೋಡೋಣ. ವೀಲ್ ಮೇಕ್ಸ್ ಇಲ್ಲಿ 2 ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. ಅವೆರಡು ಪ್ರಶ್ನೆಗಳು ಎಕ್ಸಸೈಸ್ 3rd ಮತ್ತು 4th ಕ್ವಶನ್ ಆಗಿರ್ತವೆ ಅಂತ ಅನ್ಕೋತೀನಿ. ವೀಲ್ ಮೇಕ್ಸ್ 360 ರೆವಲ್ಯೂಷನ್ಸ್ ಇನ್ 1 ಮಿನಿಟ್. ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್? ಒಂದು ವೀಲ್ ಇದೆ. ವೀಲ್ ಅಂದರೆ ಚಕ್ರ. ಸೊ ಅದೇನು ಮಾಡುತ್ತೆ? 1 ನಿಮಿಷದಲ್ಲಿ 360 ಬಾರಿ ತಿರುಗ್ತದೆ. ಕಂಪ್ಲೀಟ್ ರೆವಲ್ಯೂಷನ್ ಆಗ್ತವೆ. ಹಾಗಾದರೆ ಅದು ಎಷ್ಟು ರೇಡಿಯನನ್ನು ಕವರ್ ಮಾಡ್ತದೆ 1 ಸೆಕೆಂಡ್ನಲ್ಲಿ? ಸೊ ಫಸ್ಟಿಗೆ ನಾವು 1 ಸೆಕೆಂಡಲ್ಲಿ ಎಷ್ಟು ರೆವಲ್ಯೂಷನ್ ಆಗ್ತದೆ ಅಂತ ಕಂಡು ಹಿಡ್ಕೋಬೇಕು. ಸೊ ಸೊಲ್ಯೂಷನ್ ಏನು? ಸೊ ಇಟ್ ಮೇಕ್ಸ್ ಇನ್ 1 ಮಿನಿಟ್ ಹೌ ಮೆನಿ ಮೇಕ್ಸ್ ರೆವಲ್ಯೂಷನ್ಸ್ ಇಟ್ ಮೇಕ್? ಇನ್ 1 ಮಿನಿಟ್ ಇಟ್ ಮೇಕ್ಸ್ 360 ರೆವಲ್ಯೂಷನ್ಸ್. 360 ರೆವಲ್ಯೂಷನ್ ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ. ಸೊ ಫಾರ್ 1 ಸೆಕೆಂಡಿಗೆ ಎಷ್ಟು ರೆವಲ್ಯೂಷನ್ ಆಗ್ತವೆ? ಸೊ 1 ಮಿನಿಟ್ ಅಂದರೆ 360 ಸೆಕೆಂಡ್ಸು. ಸೊ 1 ಸೆಕೆಂಡಿಗೆ 360/6 360/60. ಸೊ 61 66. ಸೊ 6 ರೆವಲ್ಯೂಷನ್ಸ್ ಆಗ್ತವೆ 1 ಸೆಕೆಂಡಲ್ಲಿ. ಸೊ 6 ರೆವಲ್ಯೂಷನ್ಸ್ ಅಂದರೆ ಗೊತ್ತಲ್ಲ, ಇದು 1 ರೆವಲ್ಯೂಷನ್. ಸೊ ಇದೇ ವೀಲ್ ಮತ್ತೆ ಹಿಂಗೆ ಬರ್ತಂದರೆ 2nd ರೆವಲ್ಯೂಷನ್, ಮತ್ತೆ ಹಿಂಗೆ ಟರ್ನ್ ಆಗಿ ಬರುತ್ತೆ 3rd ರೆವಲ್ಯೂಷನ್, 4th ರೆವಲ್ಯೂಷನ್, 5th ರೆವಲ್ಯೂಷನ್, 6th ರೆವಲ್ಯೂಷನ್. ಸೊ ಒಂದು ಸಲ ಇದು ಕಂಪ್ಲೀಟ್ ಮಾಡಿದಾಗ 360 ಡಿಗ್ರಿ ಅಂದರೆ 2π ರೇಡಿಯನ್ಸ್. ಸೊ ಒಂದು ಸಲ ಕಂಪ್ಲೀಟ್ ಮಾಡಿದಾಗ ಅದು 2π ರೇಡಿಯನನ್ನು ಕವರ್ ಮಾಡುತ್ತೆ. ಸೊ ಹಾಗಾದರೆ ವೀಲ್ ಅಥವಾ ಆ್ಯಂಗಲ್ ಕವರ್ಡ್ ಬೈ ವೀಲ್ ಇನ್ 1 ಸೆಕೆಂಡ್. ಆ್ಯಂಗಲ್ ಕವರ್ಡ್ ಬೈ ವೀಲ್ ಇನ್ 1 ಸೆಕೆಂಡ್. ವೀಲ್ ಇನ್ 1 ಸೆಕೆಂಡ್. ಓಕೆ, ಎಷ್ಟಾಗುತ್ತೆ ಅವಾಗೆ? ಸೊ ಒಂದಕ್ಕೆ 2π, ಒಂದು ರೆವಲ್ಯೂಷನಿಗೆ 2π, 6 ಇಂಟು 2π ಅಂದರೆ 12π ರೇಡಿಯನ್ಸ್. ಸೊ ಎಷ್ಟಾಗುತ್ತೆ ಇಲ್ಲಿ? 12π ರೇಡಿಯನ್ಸ್ ಆಗುತ್ತೆ. ಸೊ ಈಸಿ ಕ್ವಶನ್ ಇದೆ. ಸೊ ಇಲ್ಲೇನಿದೆ ಪ್ರಶ್ನೆ ಮೊದಲಿಗೆ ನೋಡಿ. ವೀಲ್ ಮೇಕ್ಸ್ 362 ರೆವಲ್ಯೂಷನ್ ಇನ್ 1 ಮಿನಿಟ್. 1 ನಿಮಿಷದಲ್ಲಿ 360 ರೆವಲ್ಯೂಷನ್ಗಳನ್ನ ಅದು ಮಾಡ್ತದೆ. ಸೊ ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್? ಸೊ ಎಷ್ಟು ರೇಡಿಯನನ್ನು 1 ಸೆಕೆಂಡಲ್ಲಿ ಅದು ಕವರ್ ಮಾಡ್ತದೆ? ಅವಾಗ ನಾವು 1 ಸೆಕೆಂಡಲ್ಲಿ ಎಷ್ಟು ರೆವಲ್ಯೂಷನ್ ಮಾಡ್ತಾ ತಿಳ್ಕೊಬೇಕು. 1 ನಿಮಿಷಕ್ಕೆ 360 ರೆವಲ್ಯೂಷನ್ ಅಂದರೆ 1 ಸೆಕೆಂಡಿಗೆ 6 ರೆವಲ್ಯೂಷನ್ ಆಗ್ತದೆ. 360/60. ಸೊ 6 ರೆವಲ್ಯೂಷನ್ ಆಯ್ತು. ನಮಗೆ ಗೊತ್ತಿರೋ ಪ್ರಕಾರ 1 ರೆವಲ್ಯೂಷನ್ ಅಂದರೆ 2π ಕವರ್ ಆಗ್ತದೆ ಇಲ್ಲಿ. ಸೊ 6 ರೆವಲ್ಯೂಷನ್ ಅಂದರೆ 6 ಇಂಟು 2π ಅಂದರೆ 12π ಕವರ್ ಆಗ್ತದೆ. ಸೊ ಇದು ಈಸಿ ಇದೆ. ಸೊ ಇನ್ನು ಕೊನೆಯ ಪ್ರಶ್ನೆ. ಸೊ ಕೊನೆಯ ಪ್ರಶ್ನೆ ಒಂದಿದೆ, ಇಲ್ಲಿದೆ. ಫೈಂಡ್ ಈಗ ನೋಡಿ ಏನಿದೆ ಪ್ರಶ್ನೆ, ಸ್ವಲ್ಪ ದೊಡ್ಡದಾಗ್ಬೋದು ಇದು. ಫೈಂಡ್ ಡಿಗ್ರಿ ಮೇಜರ್ ಆಫ್ an angle subtended at the center of circle of 100 centimeter by an arc of length 22 centimeter. Center of circle of radius ಆಗಬೇಕಾಗಿತ್ತು, ರೇಡಿಯಸ್ 100 centimeter by an arc of length 22 centimeter. ಹೀಗೊಂದು ಸರ್ಕಲ್ ಇದೆ. ಓಕೆ, ಸೊ ಇಲ್ಲೇ ಆರ್ಕ್ ಆಫ್ ಲೆಂಗ್ತ್ ಅಂದರೆ ಇಲ್ಲೇನಿದೆ ಅಲ್ಲ ಲೆಂಗ್ತ್ ಇದು 22 ಇದೆ. ಸೊ ಹಿಂಗೊಂದಿದೆ, ಇದು 100 ಇದೆ. ಸೊ ಈ ಆ್ಯಂಗಲ್ದು ಡಿಗ್ರಿ ಮೇಜರ್ ಕಂಡು ಹಿಡಿಬೇಕು. ಸೊ ನಮಗೆ ಫಾರ್ಮುಲಾ ಇದೆ θ = L/R. ಬಟ್ ಅಲ್ಲಿ ಬರ್ತಕ್ಕಂಥ ಟೀಟಾ ಇಟ್ ಈಸ್ ಅ ರೇಡಿಯನ್ ಮೇಜರ್. ಫಾರ್ಮುಲಾಲಿ ಬರ್ತಕ್ಕಂಥ ಟೀಟಾಗಳು ಯೂಸುವಲಿ ರೇಡಿಯನ್ ಮೇಜರ್ ಆಗಿರ್ತವೆ. ಸೊ ಬಟ್ ಈ ಫಾರ್ಮುಲಾಲಿ ಬರ್ತಕ್ಕಂಥ ಟೀಟಾ ಅಂತೂ ರೇಡಿಯನ್ ಮೇಜರೇ. θ = L/R. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟಿಗೆ ಬರ್ಕೋಬೇಕು ಸೊಲ್ಯೂಷನ್. ಈ ಫಾರ್ಮುಲಾ ಹೇಳಿದೆ ನಾನು ನಿಮಗೆ. ಗಿವನ್ ಏನೇನು ಕೊಟ್ಟಿದ್ದಾರೆ ಬರ್ಕೋತೀರಾ ನೀವು.
ಗಿವನ್ ಏನು ಕೊಟ್ಟಿದ್ದಾರೆ ಅವರು, ಸೆಂಟರ್ ಆಫ್ ಸರ್ಕಲ್ ಆಫ್ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್, ಲೆಂತ್ ಎಷ್ಟು ಕೊಟ್ಟಿದ್ದಾರೆ 22 ಸೆಂಟಿಮೀಟರ್, ಟೀಟಾನೇ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಟೀಟಾ ಇಸ್ ಈಕ್ವಲ್ ಟು L/R ಆಗುತ್ತೆ. L/R ಆಯಿತು ಅಂದರೆ ಅದೆಷ್ಟಾಗುತ್ತೆ, ಟೀಟಾ ಇಸ್ ಈಕ್ವಲ್ ಟು L/R ಅಂದರೆ ಇಟ್ ಈಸ್ 22/100. ಸೊ 22/100 ಆಯಿತು. 22/100 ಆಯಿತು ಅಂದರೆ ದಿಸ್ ಈಸ್ ವಾಟ್ ಇಟ್ ಈಸ್ ಆ್ಯಕ್ಚುಲಿ, ಇಟ್ ಈಸ್ ಇನ್ ರೇಡಿಯನ್ಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಏನಾಯ್ತು, ಟೀಟಾ ಇಸ್ ಈಕ್ವಲ್ ಟು L/R 22/100 ರೇಡಿಯನ್ಸ್ ಆಯಿತು. ಬಟ್ ಅವ್ರು ಕ್ವಶನ್ ಕೇಳಿದ್ದಾರೆ ನೋಡಿ, ಫೈಂಡ್ ದ ಡಿಗ್ರಿ ಮೇಜರ್ ಅಂದಿದ್ದಾರೆ. ನೋಡಿ ಇಲ್ಲಿ ಏನಂದಿದ್ದಾರೆ, ಫೈಂಡ್ ಡಿಗ್ರಿ ಮೇಜರ್ ಎಂದಿದ್ದಾರೆ. ಸೊ ರೇಡಿಯನಲ್ಲಿ ಏನೋ ಆನ್ಸರ್ ಬಂತು ನಮ್ದು, ಬಟ್ ಅದನ್ನು ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕು. ಡಿಗ್ರಿ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು, ನಿಮಗೆ ಫಾರ್ಮುಲಾ ಗೊತ್ತಿದೆ, ಏನಂತ, ರೇಡಿಯನ್ ಇಸ್ ಈಕ್ವಲ್ ಟು π/180 ಇಂಟು ಡಿಗ್ರಿ. ಸೊ ನಮಗೆ ಸಿಕ್ಕಿರೋದು ಈಗ ಏನಿದೆ, ರೇಡಿಯನ್ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ 22/100 ಸಿಕ್ಕಿದೆ. ಸೊ ಅದನ್ನು ಬರ್ಕೊಳ್ಳೋಣ ಇಲ್ಲ, ರೇಡಿಯನ್ ಜಾಗದಲ್ಲಿ 22/100, ಬೇಕಾಗಿರೋದೇನು ಡಿಗ್ರಿ, π/180 ಇಂಟು ಡಿಗ್ರಿ. ಸೊ ಡಿಗ್ರಿ ಹಾಗೆ ಇರಲಿ, ಅದು ಇಸ್ ಈಕ್ವಲ್ ಟು 180 ಇಂಟು 22, 100 ಇಂಟು π. ಸೊ ಡಿಗ್ರಿಯನ್ನು ಕ್ಯಾಲ್ಕುಲೇಷನ್ ಪರ್ಪಸ್ ಸಲುವಾಗಿ ಈ ಕಡೆ ಬರ್ಕೋತೀನಿ, π ಜಾಗದಲ್ಲಿ 22/7 ತುಂಬ್ಕೋತೀನಿ, 180 ಇಂಟು 22, 100 ಇಂಟು 22/7 ಇದೆ. ಸೊ ಈ 7ನ ನಾನು ಮೇಲೆ ಹಾಕೊಂಡ್ಬಿಡ್ತೀನಿ ಇದೇ ಸ್ಟೆಪ್ಪಲ್ಲಿ. ಓಕೆ, ಸೊ 22 ಕ್ಯಾನ್ಸಲ್. ಓಕೆ, ಸೊ ಈ 0 ಹೋಯಿತು, ಮುಂದೆ 2 5 2 9. ಸೊ 9 7 ಎಷ್ಟಾಯಿತು, 63 ಆಯಿತು. 63/5, 63/5 ಬಂತು. ಓಕೆ, ಸೊ ಇನ್ನೊಂದು ಸಲ ಸರಿಯಾಗಿ ನೋಡೋಣ, 180 ಇಂಟು 22, 100 ಇಂಟು 22/7, 22 ಕ್ಯಾನ್ಸಲ್ ಆಗಲಿ. ಸೊ ಇಲ್ಲಿ 180 ಇದೆ, 2500 ಹೋಯಿತು, ಅಥವಾ 25 29 9/5 ಇಂಟು 7 ಒಂದಿದೆ, 9 7 63/5 ಕರೆಕ್ಟ್ ಇದೆ. ಸೊ ನೀವು 63/5 ಕ್ಯಾಲ್ಸಿಯಲ್ ಹೊಡೆದ್ರೆ ಏನಾಗುತ್ತೆ, ನಿಮಗೆ 12 ಬರುತ್ತೆ. 12 ಪಾಯಿಂಟ್ ಎಷ್ಟು ಬರುತ್ತೆ, 6 ಬರುತ್ತೆ. ಹೌದು, ನೀವು ಕ್ಯಾಲ್ಸಿಯಲ್ ಮಾಡಿದರೆ 12.6 ಡಿಗ್ರಿ ಬರುತ್ತೆ. ಸೊ 12ಗೆ ಡಿಗ್ರಿ ಅಂತ ಕೊಟ್ಬಿಡಿ, ಈ 0.6ಗೆ ಇಂಟು ಏನು ಮಾಡ್ಕೋಬೇಕಂತ ಹೇಳಿದ್ದೀನಿ ನಾನು, 60. 0.6ಗೆ 60ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಮದು ಡೈರೆಕ್ಟ್ 36 ಬರುತ್ತೆ. ಓಕೆ, 36 ಬಂದು ಪಾಯಿಂಟ್ ಆದಮೇಲೆ 0 ಇದ್ದರೆ ಅಲ್ಲಿಗೆ ನೀವು ಸ್ಕಿಪ್ ಮಾಡಬೇಕು. ಪಾಯಿಂಟ್ ಆದ ನಂತರ ಯಾವುದಾದ್ರೂ ಪ್ರೈಮ್ ವ್ಯಾಲ್ಯೂಸ್ ಇದ್ದರೆ, ಅಂದರೆ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇದ್ದರೆ 1 5 2 6 3 7 ಇಂಥವಿದ್ದರೆ ಕಂಟಿನ್ಯೂ ಮಾಡಬೇಕು, ಇಂಟು 0.60 ಮಾಡಬೇಕಾಗೇನು. ಇಲ್ಲ ಅಂದರೆ ಇಲ್ಲಿ ಏನಾಗುತ್ತೆ, ನಿಮ್ದು 0.6 ಇಂಟು 60 ಮಾಡಿಬಿಟ್ರೆ 36 ಬಂದುಬಿಡುತ್ತೆ. ಪಾಯಿಂಟ್ ಮುಂದೆ ಏನೂ ಬರೋದಿಲ್ಲ ಅಲ್ಲಿ. ಒಂದು ವೇಳೆ ಒಂದೊಂದು ಕ್ಯಾಲ್ಸಿ ಒಳಗೆ ಅದೇನು ತೋರಿಸುತ್ತೆ, 36.00 ತೋರಿಸುತ್ತೆ. ಸೊ 00 ಅಂದರೂ ಕೂಡ ಅದೇನೂ ಇಲ್ಲ ಅಂತಲೇ ಅರ್ಥ. 0.00 ಬಂತಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಬೇಕು. ಅಥವಾ ಅಲ್ಲಿ ಏನಾದರೂ 2 5 3 1 2 1 ಈ ಥರ ವ್ಯಾಲ್ಯೂ ಬಂದರೆ ಮತ್ತೆ 0.6 ಮತ್ತೆ 60 ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅದಾವಾಗ ನಮ್ಮದು ಸೆಕೆಂಡ್ಸ್ ಆಗುತ್ತೆ. ಬಟ್ ಇಲ್ಲಿಗೆ ಮುಗಿದು ಹೋಗುತ್ತೆ. 6 ಇಂಟು 60 ಮಾಡಿದರೆ 0.6 ಇಂಟು 60 ಮಾಡಿದರೆ 36 ಬರುತ್ತೆ ನಮ್ಮ ಆನ್ಸರ್. 12 ಡಿಗ್ರಿ 36 ಮಿನಿಟ್ಸ್ ಇಸ್ ದ ಆನ್ಸರ್. ಸೊ ಇದು ನಮ್ಮ ಆನ್ಸರ್ ಆಗಿದೆ. ಸೊ ಅರ್ಥ ಆಯಿತು ಅನ್ಕೋತೀನಿ. ಸೊ ಇದು ಏನಿದೆ ನಿಮ್ಮದು ಕಂಪ್ಲೀಟ್ ಬೇಸಿಕ್ಸ್ ಆಫ್ ಟ್ರಿಗ್ನಾಮೆಟ್ರಿ ಫಸ್ಟ್ ಎಕ್ಸಸೈಸ್. ಸೊ ಫಸ್ಟ್ ಎಕ್ಸಸೈಸ್ ದ ಕಂಪ್ಲೀಟ್ ಟ್ರಿಗ್ನಾಮೆಟ್ರಿ ಇಲ್ಲಿಗೆ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ನಿಮಗೇನಾದರೂ ತಿಳಿದಿದ್ದಿಲ್ಲ ಅಂದರೆ ಸೊ ನನಗೆ ಒಂದು ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ವಿವೇಕ್ ಹೊಸೂರು 24 ಅಂತ ನನ್ನ ಚಾನಲ್ ಇದೆ, ಅದರ ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಸೊ ಅಲ್ಲಿ ಫಾಲೋ ಮಾಡ್ಬೋದು. ಅಥವಾ ಸಾಧ್ಯ ನಿಮ್ಗೆ ಗೊತ್ತಾಗಿದ್ದಿಲ್ಲ ಯಾರಿಗಾದರೂ ಅಂದರೆ ನನ್ನ ನಂಬರ್ ಇರುತ್ತೆ ಇಲ್ಲಿ. ಸೊ ಈ ನಂಬರಿಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು, 7353696923. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು, ಸೊ ನಾವು ಯಾವ್ಯಾವ ಅಂದರೆ 8th 9th 10th ಸೈನ್ಸ್ ಆ್ಯಂಡ್ ಮ್ಯಾಥ್ಸನ್ನು ಕವರ್ ಮಾಡ್ತೀವಿ ಈ ಚಾನಲಲ್ಲಿ. ಮತ್ತು ಫಸ್ಟ್ PU ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಕವರ್ ಆಗುತ್ತೆ. ಸಾಧ್ಯವಾದರೆ, ಇನ್ನೂ ಗೊತ್ತಿಲ್ಲ, ಸಾಧ್ಯವಾದರೆ ಫಿಸಿಕ್ಸನ್ನು ಕೂಡ ಕವರ್ ಮಾಡ್ಬೋದು. ಸೊ ಸಾಧ್ಯವಾದರೆ ದಯವಿಟ್ಟು ಇನ್ನೂ ಯಾವ್ಯಾವ ಚಾಪ್ಟರ್ ವಿಡಿಯೋದು ಬೇಕು ನಿಮಗೆ ಅವುಗಳನ್ನು ಮೆಸೇಜ್ ಮಾಡಿ. ಜೊತೆಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ
ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.